ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಐದೂವರೆ ಕಿಲೋಮೀಟರಷ್ಟು ಇರ್ತಕ್ಕಂಥ ಬೃಹತ್ ಮಟ್ಟದ ಈ ಕೋಟೆ. ಆ ಗುಹೆಯಲ್ಲಿ ಪ್ರವೇಶ ಮಾಡಿದ್ರೆ ಎಲ್ಲಿಂದ ಹೋಗಿ ಎಲ್ಲಿ ಆಚೆ ಬರ್ತೀವೋ, ಯಾವ ಮಾರ್ಗದಲ್ಲಿ ಆಚೆ ಬರ್ತೀವೋ ಅದು ಇವತ್ತಿಗೂ ಯಾರಿಗೂ ಗೊತ್ತಿಲ್ಲ. ಎಂಥದೇ ಬೆಟ್ಟದಷ್ಟು ಕಷ್ಟ ಬರಲಿ, ಅದಕ್ಕೆ ಒಂದು ಸುಲಭ ತಂತ್ರಸಾರ ತಗೊಂಡು ಬಂದು ನಿಮ್ಮೆಲ್ಲರ ಮನಸ್ಸಿನಲ್ಲಿರ್ತಕ್ಕಂಥ ಕಷ್ಟಗಳನ್ನು ಒಡೆದೊಡಿಸಿ ಅಂಧಕಾರದಿಂದ ಬೆಳಕಿನೆಡೆಗೆ ಆ ಒಂದು ಬೆಳಕನ್ನು ಚೆಲ್ಲತಕ್ಕಂಥ ಕೆಲಸ ನಾನು ಮಾಡ್ತೇನೆ. ನಮಾಮಿ ದೂತಂ ರಾಮಸ್ಯ ಸುಖದಂ ಚ ಸುರದ್ರುಮಂ. ಹುಣ್ಣಿಮೆಯ ಶುಭ ಸಂಧ್ಯಾಕಾಲ ಗೋಧೂಳಿ ಲಗ್ನದಲ್ಲಿ ಇವತ್ತು ನಡೀತಿರ್ತಕ್ಕಂಥ ಅರ್ಥಪೂರ್ಣವಾದಂತಹ ಅನುಷ್ಠಾನ ನೋಡುಗರ ಪ್ರತಿಯೊಬ್ಬರಿಗೂ ಸಹಿತ ಭಗವಂತನ ಸಂಪೂರ್ಣ ಅನುಗ್ರಹ ಉಂಟಾಗಲಿ. ಓಂ ನಮೋ ವೆಂಕಟೇಶಾಯ, ಓಂ ನಮೋ ಶ್ರೀನಿವಾಸಾಯ. ವೀಕ್ಷಿಸಿ ವಿಶೇಷ ಮಹಾಶಿವಾಣಿ ಇದೇ ಶನಿವಾರ ಬೆಳಗ್ಗೆ 8ಕ್ಕೆ. ಓಂ ನಮೋ ಶ್ರೀನಿವಾಸ. ತಂತ್ರ, ಮಂತ್ರ, ವಾಮಾಚಾರ ಇಂತಹ ಪ್ರಯೋಗಗಳಿಂದ ತಾವೇನಾದರೂ ಒಳಗಾಗಿದ್ದೀರಿ ಎಂಬತಕ್ಕಂಥ ಭ್ರಮೆ ನಿಮ್ಮನ್ನೇನಾದರೂ ಕಾಡ್ತಾ ಇದೆಯಾ? ನಿಮ್ಮೆಲ್ಲರ ಮನೋಕಾಮನೆಗಳು ಆದಷ್ಟು ಬೇಗ ಸಿದ್ಧ ಆಗಬೇಕು ಅಂತಾನೆ ಈ ಭಾನುವಾರ ಬಹಳ ವಿಶೇಷವಾಗಿರತಕ್ಕಂಥ ಮೃತ್ತಿಗೆಯನ್ನ ನಾನು ನಿಮ್ಮ ಮುಂದೆ ತಗೊಂಡು ಬರ್ತಾ ಇದ್ದೇನೆ. ಈ ಒಂದು ಮೃತ್ತಿಗೆಯಿಂದ ಮಾಡಿರ್ತಕ್ಕಂಥ ತಂತ್ರಸಾರದ ದೃಶ್ಯಗಳನ್ನು ತಾವೆಲ್ಲರೂ ಕೂಡ ನೋಡಬೇಕಾ? ಹಾಗಾದ್ರೆ ವೀಕ್ಷಿಸಿ ಭಾನುವಾರದ ವಿಶೇಷ ಮಹಾಶಿವಾಣಿ ಕಾರ್ಯಕ್ರಮ ಬೆಳಗ್ಗೆ 8 ಗಂಟೆಗೆ. ನಮಸ್ಕಾರ. ಜಿ ಕನ್ನಡ ವಾಹಿನಿಯ ಸಮಸ್ತ ವೀಕ್ಷಕರಿಗೆಲ್ಲ ಶುಭ ಗುರುವಾರದ ವಿಶೇಷ ಮಹರ್ಷಿವಾಣಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸುಸ್ವಾಗತ. ಕೋ-ಪವರ್ಡ್ ಬೈ ಮಾಲ್ಗುಡಿ ಕಾಂಟಿನೆಂಟಲ್ ಫ್ರೆಶ್ ಫಿಲ್ಟರ್ ಕಾಫಿ. ಪಾರಂಪರ್ಯವಾದ ಶ್ರೇಷ್ಠವಾದ ಫಿಲ್ಟರ್ ಕಾಫಿ ಅಂದರೆ ಅದು ಮಾಲ್ಗುಡಿ ಕಾಂಟಿನೆಂಟಲ್ ಫ್ರೆಶ್ ಫಿಲ್ಟರ್ ಕಾಫಿ. ನಿಮ್ಮ ಪ್ರತಿ ದಿನದ ಶುಭಾರಂಭವಾಗಲಿ ಮಾಲ್ಗುಡಿ ಕಾಂಟಿನೆಂಟಲ್ ಫ್ರೆಶ್ ಫಿಲ್ಟರ್ ಕಾಫಿಯನ್ನು ಸವಿಯೋದ್ರೊಂದಿಗೆ ಅಂತ ಹೇಳ್ತಾ, ಇನ್ನು ಸ್ಪೆಷಲ್ ಪಾರ್ಟ್ನರ್ಸ್ ಅಮೃತ ಬಿಂದು. ಹೊಟ್ಟೆ ನೋವು, ಹೊಟ್ಟೆ ಹುಣ್ಣು, ಎದೆಯುರಿ, ಆಸಿಡಿಟಿ, ಗ್ಯಾಸ್ಟ್ರಿಕ್, ಅಜೀರ್ಣ ಇಂತಹ ಹೊಟ್ಟೆಗೆ ಸಂಬಂಧಪಟ್ಟಂತಹ ಎಲ್ಲ ಸಮಸ್ಯೆಗಳಿಗೂ ರಾಮಬಾಣದಂತೆ ಕೆಲಸ ಮಾಡುತ್ತೆ ಅಮೃತ ಬಿಂದು. ಅಷ್ಟೇ ಅಲ್ಲದೆ ಇತ್ತೀಚೆಗಷ್ಟೇ ಲೋಕಾರ್ಪಣೆಯಾಗಿರುವಂತಹ ಡಾಕ್ಟರ್ ಮಹರ್ಷಿ ಆನಂದ ಗುರೂಜಿಯವರ ಬ್ರಹ್ಮರ್ಷಿ ಆನಂದ ಸಿದ್ಧಿಪೀಠಂ ಸಂಸ್ಥಾನ ಮತ್ತು ಅಮೃತ ಬಿಂದು ಅವರ ಡಯಾಬೆಟಿಕ್ ರಿಸರ್ಚ್ ಅಭಿವೃದ್ಧಿಪಡಿಸಿದೆ. 100% ಆಯುರ್ವೇದಿಕ್ ಅಂಶಗಳನ್ನು ಹೊಂದಿರುವಂತಹ ಸಕ್ಕರೆ ಕಾಯಿಲೆ ನಿಯಂತ್ರಣಕ್ಕಾಗಿ ಇರುವಂಥದ್ದು ಮಧುಮೇಹ ನಿವಾರಣಾ ಚೂರ್ಣ. ಮಧುಮೇಹ ನಿವಾರಣಾ ಚೂರ್ಣ ಈಗ ಮಧುಮೇಹ ಎನ್ ಆಗಿದೆ. ನಿಮ್ಮ ಸಮೀಪದ ಎಲ್ಲ ಮೆಡಿಕಲ್ ಸ್ಟೋರ್ಗಳಲ್ಲೂ ಕೂಡ ಲಭ್ಯ ಇದೆ, ಖಂಡಿತವಾಗಿ ಕೊಂಡ್ಕೊಳ್ಳಿ. ಅಷ್ಟೇ ಅಲ್ಲದೆ ವೀಕ್ಷಕರೇ, ಇಂದಿನ ಕಲುಷಿತ ಸಾಂಕ್ರಾಮಿಕ ರೋಗದಿಂದ ನಾವೆಲ್ಲರೂ ಪಾರಾಗಬೇಕು ಅಂದರೆ ಇರುವಂಥ ಏಕಮಾತ್ರ ಉಪಾಯ ನಮ್ಮ ದೇಹದಲ್ಲಿ ಇರುವ ರೋಗ ನಿರೋಧಕ ಶಕ್ತಿಯನ್ನು, ಪ್ರತಿರೋಧಕ ಶಕ್ತಿಯನ್ನು ಹೆಚ್ಚಿಸ್ಕೊಳ್ಬೇಕು. ಆ ಮೂಲಕ ಆರೋಗ್ಯವನ್ನು ವೃದ್ಧಿಸ್ಕೊಳ್ಬೇಕು. ಅದಕ್ಕಾಗಿ ಏನು ಮಾಡಬೇಕು ಅಂದರೆ ಪ್ರತಿದಿನ ಅಮೃತ ಬಿಂದುವನ್ನು ಸೇವಿಸಬೇಕು. ಅಮೃತ ಬಿಂದು ಸಿರಪ್ ಮತ್ತು ಮಧುಮೇಹ ನಿವಾರಣಾ ಚೂರ್ಣ ಅಂದರೆ ಮಧುಮೇಹ ಎನ್ ಈಗ ಮಾತ್ರೆ ರೂಪದಲ್ಲಿ ಕೂಡ ಲಭ್ಯ ಇದೆ. ಖಂಡಿತವಾಗಿಯೂ ಕೊಂಡ್ಕೊಳ್ಳಿ, ನಿಮ್ಮ ಆರೋಗ್ಯವನ್ನು ವೃದ್ಧಿಸ್ಕೊಳ್ಳಿ. ಲವಣ ತೈಲಂ ಯಾವುದೇ ಕಠಿಣ ವ್ಯಾಯಾಮಗಳಿಲ್ಲದೆ ಮತ್ತು ಯಾವುದೇ ಆಹಾರದ ಪಥ್ಯಕ್ರಮವೂ ಕೂಡ ಇಲ್ಲದೆ ಹೊಟ್ಟೆಯ ಕೊಬ್ಬಿಗೆ ಮತ್ತು ಬೊಜ್ಜಿಗೆ ಆಯುರ್ವೇದಿಯ ಪರಿಹಾರ ಆಯು ಕೇರ್ ಅಂದರೆ ಅದು ಲವಣ ತೈಲಂ. ನೀವು ಕೂಡ ಖಂಡಿತವಾಗಿಯೂ ಒಮ್ಮೆ ಬಳಸಿ ನೋಡಬಹುದು. ಮತ್ತು ಉಲ್ಲಾಸ್ ಅಗರಬತ್ತಿ, ಇನ್ನು ಸಾಧಾರಣ ಅಗರಬತ್ತಿ ಅಲ್ಲ, ಉಲ್ಲಾಸ್ ಅಗರಬತ್ತಿ ತನ್ನಿರಿ. ನಿಮ್ಮ ಮನೆಯ ಪೂಜಾ ಗೃಹದಲ್ಲಿ ಪ್ರತಿನಿತ್ಯವೂ ಬೆಳಗಲಿ ಉಲ್ಲಾಸ್ ಅಗರಬತ್ತಿ. ಹಾಗೂ ಡಿವೈನ್ ಪಾರ್ಟ್ನರ್ ದೀಪಂ ಲ್ಯಾಂಪ್ ಆಯಿಲ್. ದೀಪದ ಬೆಳಕಿನಲ್ಲಿ ಒಂದು ದೈವಿಕ ಅನುಭವ. 5 ವಿಶೇಷ ತೈಲಗಳ ಮಿಶ್ರಣ
ಕಾರಣವೇ ದೀಪಂ ಲ್ಯಾಂಪ್ ಆಯಿಲ್ ಬಳಸಿ ನೋಡಿ ಶುಭ ಫಲಗಳನ್ನು ನಿಮ್ಮದಾಗಿಸ್ಕೊಳ್ಳಿ ಅಂತ ಹೇಳ್ತಾ ವೀಕ್ಷಕರೇ, ಇವತ್ತು ಶುಭ ಗುರುವಾರ. ಈ ದಿನದ ವಿಶೇಷತೆ, ಅನುಷ್ಠಾನ, ರಾಶಿಗಳಲ್ಲಿ ಇರುವಂತಹ ಫಲಾಫಲಗಳೇನು, ದಿನ ಭವಿಷ್ಯ ಹೇಗಿದೆ ಅಂತೆಲ್ಲ ತಿಳಿಸ್ಕೊಡ್ತಾ ಹೋಗ್ತಾರೆ ಗುರುಜಿಯವರು. ಇನ್ನು ಶ್ರೀನಿವಾಸ್ ಶರ್ಮಾ ಅವರು ಮನೋಗತ ಪ್ರಶ್ನಾ ತಂತ್ರದ ಆಧಾರದ ಮೇಲೆ ಶುಭ ಫಲ, ಮಿಶ್ರ ಫಲ, ಅಸಮಂಜಸ ಫಲಗಳು ಇರುವಂತಹ ರಾಶಿಗಳು ಮತ್ತು ಅವ್ರು ಮಾಡಬೇಕಾಗಿರುವಂತಹ ಅನುಷ್ಠಾನ ಹೇಗೆ ಅನ್ನೋದನ್ನು ತಿಳಿಸ್ತಾ ಹೋಗ್ತಾರೆ. ಇದರೊಂದಿಗೆ ಇನ್ನೂ ಅನೇಕ ಅರ್ಥಪೂರ್ಣ ಮಾಹಿತಿಗಳನ್ನು, ವಿಚಾರಗಳನ್ನು ಪ್ರತಿದಿನದಂತೆ ಇವತ್ತು ಸಹ ಗುರುಜಿಯನ್ನು ತಿಳ್ಕೊಳ್ತಾ ಹೋಗೋಣ. ಆದರೆ ಈ ಎಲ್ಲ ವಿಚಾರಗಳನ್ನು ತಿಳ್ಕೊಳ್ಳೋಕ್ಕೂ ಮುನ್ನ ಈಗಾಗಲೇ ನಿಮಗೆ ಗೊತ್ತಿದೆ, ಜನವರಿ 16ನೇ ತಾರೀಕಿನಿಂದ ಅಂದರೆ ಕಳೆದ ಸೋಮವಾರದಿಂದ ಪ್ರಾರಂಭ ಆಗಿದೆ ನಮ್ಮ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ಅಮೃತ ಬಿಂದು ಮಹೋತ್ಸವ. ಜನವರಿ 31ನೇ ತಾರೀಕಿನವರೆಗೆ ಅಂದರೆ ಸತತ 15 ದಿನಗಳ ಕಾಲ ಅಮೃತ ಬಿಂದು ಮಹೋತ್ಸವ ನಡೀತಾ ಇದೆ. ಸಂಭ್ರಮದಿಂದ ನಮ್ಮ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ಅಮೃತ ಬಿಂದು ಮಹೋತ್ಸವದ ಮೂಲಕ ನೀಡ್ತಾ ಇರುವಂತಹ ಕೊಡುಗೆ ಏನು ಅಂತ ಅಂದರೆ, A&J ಹೆಲ್ತ್ ಕೇರ್ ವತಿಯಿಂದ ಅಮೃತ ಬಿಂದುವಿನ 100% ಆಯುರ್ವೇದಿಕ್ ಅಂಶಗಳು ಇರುವಂತಹ ಉತ್ಪನ್ನಗಳನ್ನು ನಮ್ಮ ವೀಕ್ಷಕರಿಗೆ ಕೊಡುಗೆಯಾಗಿ ನೀಡ್ತಾ ಇದ್ದಾರೆ. ಅಮೃತ ಬಿಂದು ಅವರು ಯಾರಿಗೆ ನಮ್ಮ ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ ಯಾರೆಲ್ಲ ಕರೆ ಮಾಡ್ತೀರಿ ಮತ್ತು ನಾವು ಯಾರೆಲ್ಲ ಪತ್ರಗಳನ್ನು ಓದಿರ್ತೀವಿ ಅಂಥವರಿಗೆಲ್ಲ ಉಚಿತವಾಗಿ ನಿಮ್ಮ ಮನೆ ಬಾಗಿಲಿಗೆ ತಲುಪಿಸಲಾಗ್ತಾ ಇದೆ ಅಮೃತ ಬಿಂದುವಿನ ಆಯುರ್ವೇದಿಕ್ ಅಂಶಗಳನ್ನು ಹೊಂದಿರುವಂತಹ ಉತ್ಪನ್ನಗಳು. ಹಾಗಾಗಿ ಹೆಚ್ಚು ಹೆಚ್ಚು ಕರೆಗಳನ್ನು ಮಾಡಬಹುದು ನೀವು ಮತ್ತು ಹೆಚ್ಚು ಹೆಚ್ಚು ಪತ್ರಗಳನ್ನು ಕೂಡ ಬರೀಬಹುದು. ಈಗಾಗಲೇ 680ಕ್ಕೂ ಹೆಚ್ಚಿನ ಕೊಡುಗೆಗಳನ್ನು ಅಮೃತ ಬಿಂದು ಅವರು ಈಗಾಗಲೇ ನೀಡಿದ್ದಾರೆ. ಹಾಗಾಗಿ ಇನ್ನಷ್ಟು ಟೈಮ್ ಇದೆ, ಇನ್ನಷ್ಟು ಸಮಯ ಇದೆ. ಜನವರಿ 31ನೇ ತಾರೀಕಿನವರೆಗೆ ಇನ್ನೂ ಹೆಚ್ಚಿನ ಕರೆಗಳನ್ನು ಮಾಡಿ ಪತ್ರಗಳನ್ನು ಬರೀರಿ, ಅಮೃತ ಬಿಂದುವನ್ನು ಉಚಿತವಾಗಿ ಪಡೆದುಕೊಳ್ಳಿ ಅಂತ ಹೇಳ್ತಾ, ಇನ್ನು ವೀಕ್ಷಕರೇ 22ನೇ ತಾರೀಕು ಇದೇ ಬರುವ ಭಾನುವಾರ ರಾಯಭಾಗಕ್ಕೆ ಗುರುಜರು ಆಗಮಿಸ್ತಾ ಇದ್ದಾರೆ. ಒಂದು ವಿಶೇಷ ಕಾರ್ಯಕ್ರಮವನ್ನು ನೆರವೇರಿಸಲಿಕ್ಕೆ ಶ್ರೀ ಮಹಾಲಿಂಗೇಶ್ವರ ಶಿಕ್ಷಣ ಸಂಸ್ಥೆ ರಾಯಭಾಗ ವತಿಯಿಂದ ಕರ್ನಾಟಕ ರಾಜ್ಯ ಆದಿಜಾಂಬವ ಅಭಿವೃದ್ಧಿ ನಿಗಮ ನಿಯಮಿತ ಬೆಂಗಳೂರು ಇಲ್ಲಿನ ಅಧ್ಯಕ್ಷರು ಮತ್ತು DM ಐಹೊಳೆ ಜನಪ್ರಿಯ ಶಾಸಕರು ರಾಯಭಾಗ ಇವರ 66ನೇ ಜನ್ಮ ದಿನಾಚರಣೆಯ ಪ್ರಯುಕ್ತ ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿಯವರು ವಿಶೇಷವಾದಂತಹ ಕಾರ್ಯಕ್ರಮವನ್ನು ನೆರವೇರಿಸಲಿಕ್ಕೆ ಆಗಮಿಸ್ತಾ ಇದ್ದಾರೆ. ಸುಮಂಗಲಿರಿಗೆಲ್ಲ ಉಡಿ ತುಂಬುವಂತಹ ಕಾರ್ಯಕ್ರಮ ಮತ್ತು ಹನುಮಾನ್ ಮಂದಿರದಿಂದ ಮಹಾವೀರ್ ಭವನದವರೆಗೆ ಆ ದಿನ ಭವ್ಯ ಮೆರವಣಿಗೆ ಇರುತ್ತೆ. ವಿಶೇಷವಾಗಿ ಬೆಳಗಾವಿ ಜಿಲ್ಲೆ ರಾಯಭಾಗ ತಾಲೂಕು ಶ್ರೀ ಮಹಾಲಿಂಗೇಶ್ವರ ಶಿಕ್ಷಣ ಸಂಸ್ಥೆ ವತಿಯಿಂದ ನೆರವೇರಿಸಲಾಗ್ತಾ ಇರುವಂತಹ ವಿಶೇಷ ಕಾರ್ಯಕ್ರಮ ಇದು. ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿಯವರು ವಹಿಸಿದ್ದಾರೆ. ಖಂಡಿತವಾಗಿಯೂ ಭಾಗವಹಿಸಿ ಅಂತ ಹೇಳ್ತಾ, ಇದು 22ನೇ ತಾರೀಕು ಭಾನುವಾರದ ಕಾರ್ಯಕ್ರಮ ಆದರೆ, ಇನ್ನು 23ನೇ ತಾರೀಕು ಶಿಕಾರಿಪುರ ತಾಲೂಕು ಶಿವಮೊಗ್ಗ ಜಿಲ್ಲೆಗೆ ಗುರುಜಿಯವರು ಆಗಮಿಸ್ತಾ ಇದ್ದಾರೆ. ಶ್ರೀ ಮಣ್ಣು ಬಸವಣ್ಣ ಸ್ವಾಮಿ ದೇವಸ್ಥಾನದ ನೂತನ ಕಟ್ಟಡ ರಾಜಗೋಪುರ ಕಳಸಾರೋಹಣ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದ್ದಾರೆ ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿಯವರು. ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ನೆರವೇರಿಸ್ತಾರೆ. ಗ್ರಾಮ ಪಂಚಾಯಿತಿ ಕಪ್ಪನಹಳ್ಳಿ ಹಾಗೂ ಹಿರೇಕಲವತ್ತಿ ವಿವಿಧ ಸಂಘ ಸಂಸ್ಥೆಯ ಸಂಯುಕ್ತಾಶ್ರಯದಲ್ಲಿ ಶ್ರೀ ಆಂಜನೇಯ ಸ್ವಾಮಿ ಪಲ್ಲಕ್ಕಿ, ಶ್ರೀ ಬಸವೇಶ್ವರ ಸ್ವಾಮಿಯ ನಂದಿಕೋಲಿನ ಸಮೇತ ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿಯವರ ಭವ್ಯ ಮೆರವಣಿಗೆ ಕಾರ್ಯಕ್ರಮ ಇರುತ್ತೆ. ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಕೂಡ ಹಮ್ಮಿಕೊಳ್ಳಲಾಗಿದೆ. ವಿಶೇಷವಾಗಿ ಆಂಜನೇಯ ಸ್ವಾಮಿ ದೇವಸ್ಥಾನದಿಂದ ಹಿರೇಕಲವತ್ತಿ ಗ್ರಾಮದ ಶ್ರೀ ಮಣ್ಣು ಬಸವೇಶ್ವರ ದೇವಸ್ಥಾನದ ಸನ್ನಿಧಿವರೆಗೂ ಭವ್ಯ ಮೆರವಣಿಗೆಯಲ್ಲಿ ನೀವು ಕೂಡ ಖಂಡಿತವಾಗಿ ಭಾಗವಹಿಸಬಹುದು. ಶ್ರೀ ಮಣ್ಣು ಬಸವಣ್ಣ ಸ್ವಾಮಿ ದೇವಸ್ಥಾನ, ಹಿರೇಕಲವತ್ತಿ, ಕಪ್ಪನಹಳ್ಳಿ, ಶಿಕಾರಿಪುರ ತಾಲೂಕು, ಶಿವಮೊಗ್ಗ ಜಿಲ್ಲೆ. ಇದು 23ನೇ ತಾರೀಕು ಸೋಮವಾರ ನಡೀತಾ ಇರುವಂತಹ ಕಾರ್ಯಕ್ರಮ. ಖಂಡಿತವಾಗಿಯೂ ಭಾಗವಹಿಸಿ ಗುರುವನ್ನ ಭೇಟಿ ಮಾಡಿ ಆಶೀರ್ವಾದವನ್ನು ಪಡೆದುಕೊಳ್ಬಹುದು ಅಂತ ಹೇಳ್ತಾ, ಬನ್ನಿ ಹಾಗಿದ್ರೆ ಗುರುವಾರದ ಮಹರ್ಷಿವಾಣಿ ನೇರ ಪ್ರಸಾರ ಕಾರ್ಯಕ್ರಮವನ್ನು ಈಗ ಪ್ರಾರಂಭ ಮಾಡೋಣ. ಮೊದಲಿಗೆ ಗುರುಜನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಶ್ರೀಯುತರು ಸಾಮುದ್ರಿಕ ಶಿರೋಮಣಿ, ಸ್ವರ ಸರ್ವಜ್ಞ, ದರ್ಪಣಾಂಜನ, ಚಕ್ಷುರ್ಮತಿ ವಿದ್ಯಾ ನಿಪುಣ, ಶ್ರೀ ವಿದ್ಯೋಪಾಸಕ ರತ್ನ, ಅಥರ್ವಣ ಪರಿಹಾರ ಪ್ರವೀಣ, ವನಸಿರಿ ಆಯುರ್ವೇದ ರತ್ನರು ಮತ್ತು ರಾಜ್ಯದ ಧಾರ್ಮಿಕ ಪರಿಷತ್ನ ಸದಸ್ಯರೂ ಆಗಿರುವಂಥ ಶ್ರೀ ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿಯವರು. ಬನ್ನಿ ಹಾಗಿದ್ರೆ ಗುರುಜನ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಬರ್ಮಾಡ್ಕೊಳ್ಳೋಣ. ಗುರುಜಿ ನಮಸ್ಕಾರ. ಕಾರ್ಯಕ್ರಮಕ್ಕೆ ಭಕ್ತಿಪೂರ್ವಕ ಸುಸ್ವಾಗತ. ನಮಸ್ತೆ ಅಮ್ಮ. ಓಂ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ಸರ್ವಲೋಕಾನಾಂ ವಿಷಜೇ ಬಹುರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀಂ ದಕ್ಷಿಣಾಮೂರ್ತಿ ನಮೋ ನಮಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮೃತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಗುರುರಾಘವೇಂದ್ರಾಯ ನಮಃ. ಗುರುರಾಘವೇಂದ್ರಾಯ ನಮಃ. ಗುರುರಾಘವೇಂದ್ರಾಯ ನಮಃ. ಓಂ ಓಂ ಶ್ರೀಂ ಭಗವಾನ್ ಶಿರಡಿ ಸದ್ಗುರು ಸಾಯಿನಾಥ ಮಹಾರಾಜ್ ಕಿ ಜೈ. ಜಗದ್ಗುರು ಆದಿಶಂಕರಾಚಾರ್ಯ ಮಹಾರಾಜ್ ಕಿ ಜೈ. ಶಂಕರ ಮಧ್ವ ರಾಮಾನುಜಾಚಾರ್ಯ ಮಹಾರಾಜ್ ಕಿ ಜೈ. ಗುರುಗಳನ್ನು ಪ್ರಾರ್ಥನೆ ಮಾಡ್ತಾ, ಗುರುವಿಗೆ ಗುರುವಾಗಿರ್ತಕ್ಕಂಥ ಗುರು ದತ್ತಾತ್ರೇಯರನ್ನು ಸಹಿತ ಅವರನ್ನು ಹೃದಯದಲ್ಲಿ ಆರಾಧನೆ ಮಾಡ್ತಾ, ಗುರುವಾರದ ಈ ಶುಭ ದಿನದಂದು ತಮ್ಮೆಲ್ಲರ ಮನೋಕಾಮನೆ ಸಿದ್ಧಿಯಾಗಲಿ. ತಾವೆಲ್ಲ ಏನೆಲ್ಲ ಸಂಕಲ್ಪವನ್ನು ಮಾಡಿದ್ದೀರಿ ಆ ಸಂಕಲ್ಪ ಶೀಘ್ರವಾಗಿ ಸಿದ್ಧಿಯಾಗಲಿ. ಉತ್ತರಾಯಣ ಪುಣ್ಯಕಾಲ
ಇನ್ನೇನು ಆಗೋಯಿಗೋ ಅಂದರೆ ಮಾಘ ಮಾಸ ಪ್ರಾರಂಭ ಆಗುತ್ತೆ. ಮಾಘ ಮಾಸ ಪ್ರಾರಂಭ ಅಂದರೆ ಅದು ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಆದರೆ ಮಾಘ ಮಾಸ ಪ್ರಾರಂಭದಿಂದ ಸಾಧ್ಯವಾದಷ್ಟು ಮಾಘ ಸ್ನಾನವನ್ನು ಮಾಡ್ತಕ್ಕಂಥದ್ದು, ಮಾಘ ಸ್ನಾನದಲ್ಲಿ ವಿಶೇಷವಾಗಿರ್ತಕ್ಕಂಥ ಆರಾಧನೆಗಳನ್ನು ಮಾಡ್ತಕ್ಕಂಥದ್ದು, ಪ್ರತಿನಿತ್ಯದ ಕಾಯಕವನ್ನು ಭಗವಂತನಿಗೆ ಅರ್ಪಣೆ ಮಾಡಿ ನಿಮ್ಮ ಕಾಯಕದಲ್ಲಿ ಲೋಪ ಬಾರದಂತೆ ನಡ್ಕೊಂಡು ಹೆಚ್ಚಿನ ಯಶಸ್ಸನ್ನು ಸಿದ್ಧಿಪಡಿಸ್ಕೊಳ್ಳೋದಕ್ಕೂ ಸಹಿತ ಬಹಳ ಅರ್ಥಪೂರ್ಣವಾದಂತಹ ಅನುಷ್ಠಾನವನ್ನು ಮಾಡ್ಬೋದು. ಮಾಡುವಂತಹ ಕಾಯಕವನ್ನು, ಮಾಡುವಂತಹ ಕೆಲಸಗಳನ್ನು ಭಗವಂತನಿಗೆ ತೃಪ್ತಿಯಾಗುವಂಥ ರೀತಿ ನಿಮ್ಮ ಆತ್ಮತೃಪ್ತಿಯಾಗಿ ನೀವು ಮತ್ತೊಬ್ಬರನ್ನು ಮೆಚ್ಚಿಸ್ತಕ್ಕಂಥದ್ದಲ್ಲ, ನಿಮ್ಮ ಆತ್ಮವನ್ನು ನೀವು ಮೆಚ್ಚಿಸ್ಕೊಂಡ್ರೆ ಸಾಕು. ಮತ್ತೊಬ್ಬರನ್ನು ಮೆಚ್ಚಿಸಬೇಕಾದ್ದು ನಮಗಿರ್ತಕ್ಕಂಥದ್ದಲ್ಲ, ನಾವು ನಮ್ಮನ್ನು ನಾವು ಮೆಚ್ಚಿಸ್ಕೊಳ್ಬೇಕು. ನಮ್ಮ ಹೃದಯದಲ್ಲಿ ಒಳ್ಳೆಯದು ಕೆಟ್ಟದ್ದು ಎಂಬತಕ್ಕಂಥದ್ದಿದೆ. ಆ ಒಳ್ಳೆಯದು ನಮ್ಮ ಹೃದಯದಲ್ಲಿರ್ತಕ್ಕಂಥ ಒಳ್ಳೆತನವನ್ನು ನಾವು ಆಲೋಚನೆ ಮಾಡಬೇಕು. ಆದರೆ ನಮ್ಮ ಹೃದಯ ಒಳ್ಳೆಯದಕ್ಕೆಷ್ಟೋ ಕೆಟ್ಟದಕ್ಕಷ್ಟು ಆ ದಾರಿ ತೋರಿಸ್ತಾ ಇರುತ್ತೆ. ಒಳ್ಳೆಯದು ಇದೆ, ಕೆಟ್ಟದ್ದು ಇದೆ. ಕೆಲವೊಮ್ಮೆ ನಾವು ಮಾಡುವ ಕೆಲಸ ಇದು ಸರಿ ಇಲ್ಲ, ಮಾಡಬಾರ್ದು, ಇದರಿಂದ ತೊಂದರೆ ಆಗುತ್ತೆ, ಇನ್ನೊಬ್ಬರಿಗೆ ನೋವಾಗುತ್ತೆ, ಇನ್ನೊಂದು ಸಮಸ್ಯೆ ಆಗುತ್ತೆ ಅಂತ ಹೇಳ್ತಾ ಇರುತ್ತೆ. ಆದರೂ ಅದನ್ನು ಪಕ್ಕಕ್ಕೆ ತಳ್ತೀವಿ, ಬೇಡವಾದ್ದನ್ನೇ ಮಾಡ್ತಾ ಹೋಗ್ತೀವಿ. ಅದಾದಮೇಲೆ ಮುಂದೆ ಆಗುವಂಥದ್ದು ದೊಡ್ಡ ಸಮಸ್ಯೆನೇ. ಆದರೆ ಮೊದಲೇ ನನ್ನ ಹೃದಯದಲ್ಲಿ ಹೇಳುವಂಥ ನನ್ನ ಮಾತನ್ನು ಕೇಳಿದ್ರೆ, ನನ್ನ ಒಳಮನಸ್ಸಲ್ಲಿ ಹೇಳುವಂತಹದ್ದನ್ನು ನಾವು ಕೇಳಿದ್ರೂ ಸಾಕು, ಅದಕ್ಕೆ ಮತ್ತೊಬ್ಬರ ಅವಕಾಶ ಇಲ್ಲ. ನನ್ನ ಒಳಮನಸ್ಸಲ್ಲಿರ್ತಕ್ಕಂಥ ಗುರುವೇ ನಮಗೆ ಮಾರ್ಗವನ್ನು ತೋರಿಸ್ತಕ್ಕಂಥದ್ದು ದಾರಿದೀಪ. ಅಂತಹ ಗುರುವಿಗೆ ನಮಸ್ಕಾರ ಮಾಡ್ತಾ ಇವತ್ತಿನ ಈ ಶುಭ ದಿನ ಎಲ್ಲರಿಗೂ ಶುಭವಾಗಲಿ, ಒಳ್ಳೆಯದಾಗಲಿ. ಕಾರ್ಯಕ್ರಮವನ್ನು ಮುಂದುವರಿಸೋಣ. ಕೃಷಿಕ ಪಂಚಾಂಗ ಶ್ರವಣ ಮಾಡೋದಾ? ಖಂಡಿತಮ್ಮ. ಈಗಷ್ಟೇ ಶ್ರೀನಿವಾಸ್ ಮಾಡಿದಂತಹ ಆ ತಂತ್ರಸಾರದ ಒಂದಷ್ಟು ತುಣುಕುಗಳನ್ನು ಎಲ್ಲರೂ ನೋಡಿದ್ದೀರಿ. ನಿನ್ನೆ ಕಾರ್ಯಕ್ರಮದಲ್ಲಿ ಆ ತಾಯಿ ಹೇಳ್ಕೊಂಡಂಥ ಸಮಸ್ಯೆ, ಅದಾದ ನಂತರ ಮತ್ತೊಂದು ಸಮಸ್ಯೆಗಳು. ಒಟ್ಟಾರೆ ಹೇಳಬೇಕಂದ್ರೆ ಸಮಸ್ಯೆಗಳನ್ನು ಹೊತ್ತಿರ್ತಕ್ಕಂಥವ್ರಿಗೆ ತಂತ್ರಗಳಿಂದಲೋ ಮಾಟ ಮಂತ್ರಗಳಿಂದಲೋ ಅಥವಾ ದಾಟಿನಿಂದಲೋ ಒಂದಷ್ಟು ಭಾಗಗಳಲ್ಲಿ ಇವತ್ತಿಗೂ ಇದರ ಅಟ್ಟಹಾಸವನ್ನು ಸಾಕಷ್ಟು ಮೆರೀತಾರೆ. ಇದರಿಂದ ಬರ್ತಕ್ಕಂತಹ ಲಾಭ ಏನಿಲ್ಲ. ಈ ಮಾಟ ಮಂತ್ರಗಳು ಮಾಡ್ತಕ್ಕಂಥದ್ದು, ಇನ್ನೊಬ್ಬರನ್ನು ನೋವು ಕೊಡ್ತಕ್ಕಂಥದ್ದು, ಸುಂದರವಾಗಿರ್ತಕ್ಕಂತಹ ಜೀವನಕ್ಕೆ ಮುಳ್ಳು ಚುಚ್ಚುವಂಥದ್ದು. ಅಷ್ಟೇ ಯಾಕೆ, ಕೆಲವಷ್ಟು ಭಾಗಗಳಲ್ಲಿ ಅದು ಕೆಲಸ ಆಗುತ್ತೋ ಬಿಡುತ್ತೋ ಅದು ಆಮೇಲಿನ ಕತೆ. ನಾವು ಈ ಕೆಲಸ ಮಾಡಿ ಇನ್ನೊಬ್ರಿಗೆ ನೋವು ಕೊಡ್ತೀವಿ ಅಂತ ಹೇಳಿ ಒಂದಷ್ಟು ಜನ ದುಡ್ಡು ವಸೂಲಿ ಮಾಡ್ತಕ್ಕಂಥವರು ಇದ್ದಾರೆ, ಇಲ್ಲ ಅಂತ ನಾನು ಹೇಳಲ್ಲ. ಆದರೆ ಇಂತಹದ್ದಕ್ಕೆ ಮಾಡಿಕೊಡಿ ಅಂತ ಬರ್ತಕ್ಕಂಥ ಮೂರ್ಖ ಜನ ಇದ್ದಾರಲ್ಲ, ಏನು ಹೇಳೋಣ. ಆದರೆ ಒಂದು ಆಲೋಚನೆ ಮಾಡಿ, ದೇವರು ನಿಮಗೆ ಕೊಟ್ಟಿರ್ತಕ್ಕಂಥ ಶಕ್ತಿಯಲ್ಲಿ ನಿಮ್ಮ ಕಷ್ಟಾರ್ಜಿತ ಮೂರ್ಖ ಸಾರ್ಕ ಸಂಪಾದನೆ ಮಾಡಿರ್ತೀರಿ. ಆ ದುಡ್ಡಿನಿಂದ ಇಂತಹ ನೀಚ ಕೃತ್ಯಗಳಿಗೆ, ನೀಚ ಕೆಲಸಕ್ಕೆ ಕೈ ಹಾಕಿ ಇನ್ನೊಬ್ಬರ ಜೀವನದ ಮೇಲೆ ಗದಾಪ್ರಹಾರ ಮಾಡಿ ಎಲ್ಲವನ್ನೂ ನೋವು ಕೊಡ್ತಕ್ಕಂಥದ್ದನ್ನು ನೀವು ಮುಂದಾದರೆ ನಿಮ್ಮೆಲ್ಲರನ್ನೂ ಸಹಿತ ಸುಧಾರಣೆ ಮಾಡಲಿಕ್ಕೆ ಮೇಲೊಬ್ಬ ಭಗವಂತ ಇದ್ದಾನಲ್ಲ, ಆತನ ಜವಾಬ್ದಾರಿ ಏನು ಅರ್ಥ ಮಾಡ್ಕೊಳ್ಳಿ. ನಿಮಗೆ ಯಾವಾಗ ಏನು ಕೊಡಬೇಕು ಬಿಡಬೇಕು ಅಂತ ತೀರ್ಮಾನ ಮಾಡತಕ್ಕಂಥವನೇ ಮೇಲಿದ್ದಾನೆ. ನಿಮ್ಮ ಅಂಗೈಯಗಲ ಭೂಮಿಯಲ್ಲಿ ಮೃಷ್ಟಾನ್ನ ಬೆಳಿಬಹುದಾ, ಅಥವಾ ನಿಮ್ಮ ಅಂಗೈಯಗಲ ಭೂಮಿನಲ್ಲಿ ಏನೂ ಇಲ್ದಿರ ಲಾಸ್ ಆಗಿ ಹೋಗ್ಬೋದಾ? ಲಾಸು ಪ್ರಾಫಿಟು ಬೇಕು ಬೇಡ, ಅಥವಾ ಒಂದು ಮನೆ ಕಟ್ಟೋದು ಮನೆ ಕೆಡುವಂಥದ್ದು, ಅಥವಾ ಇನ್ನೊಂದು ಬಗ್ಗೆ ನಿಮ್ಮ ಜೀವನ ಅಭಿವೃದ್ಧಿ ಬಗ್ಗೆ ನೀವೇನು ಶ್ರಮಿಸ್ತಾ ಇದ್ದೀರಲ್ಲ, ನಿಮ್ಮ ಶ್ರಮಕ್ಕೆ ತಕ್ಕ ಪ್ರತಿಫಲವನ್ನು ಯಾರು ಕೊಡೋದು? ಕೊಡ್ತಕ್ಕಂಥದ್ದು ನಿಮಗೆ ಬೇಕು ಬೇಡ, ನಿಮ್ಮ ಒಳ್ಳೆಯದು ಕೆಟ್ಟದ್ದು, ನಿಮ್ಮ ಇಡೀ ಕುಟುಂಬದಲ್ಲಿ ನಗುಮುಖ ಮತ್ತು ನಿಮಗೊಂದು ಸಂತಾನ, ಅದು ಎಲ್ಲವನ್ನು ಸಹಿತ ಕೊಡೋದಕ್ಕೆ ನಮಗೂ ನಿಮಗೂ ಯಾರಿಗೂ ಕಣ್ಣು ಕಾಣದಂಥ ರೀತಿ ಮೇಲೊಬ್ಬ ಕೂತ್ಕೊಂಡು ಎಲ್ಲವನ್ನು ನಡೆಸ್ತಿದ್ದಾರಂತ. ಅದನ್ನು ಆಲೋಚನೆ ಮಾಡಿ ಜೀವನವನ್ನು ನಡೆಸ್ಕೊಂಡು ಹೋದರೆ ಬಹುಶಃ ಇಂತಹ ತಂತ್ರಗಳು ಬೇಡ. ಆದರೆ ನಮ್ಮಲ್ಲಿ ಅದಿಲ್ವಲ್ಲ. ನಮ್ಮಲ್ಲಿರೋ ಗುಣ ಹೇಗೆ ಅಂದರೆ, ನನ್ನ ಹೆಂಡತಿ ಮಕ್ಕಳಿಗೆ ಹರಿದಿರೋ ಬಟ್ಟೆ ಆದರೂ ಪರವಾಗಿಲ್ಲ, ಇನ್ನೊಬ್ಬರ ಮನೆ ಬಟ್ಟೆ ಇದೆಯಲ್ಲ ಅದು ನಾನೇ ಹರಿಬೇಕು. ಇದು ಪರಿಸ್ಥಿತಿ. ನನ್ನ ಮನೆಯಲ್ಲೇ ಹಾಸ್ಕೊಂಡು ಒದ್ದುಕೊಳ್ಳೋಷ್ಟಿರುತ್ತೆ. ಆದರೆ ಇನ್ನೊಬ್ಬರು ನನ್ನ ಮುಂದೆ ಓಡಾಡಿದ್ರೆ ಅವನ್ನ ಏನಾರು ಮಾಡಿ ಕೆಡೋಗ್ಬಿಡ್ಬೇಕು. ನಮ್ಮನೆಯಲ್ಲಿ ರೋಗ ಲಕ್ಷಣಗಳಂತಕ್ಕಂಥದ್ದು ಸಾಕಷ್ಟು ಇದೆ ನನ್ನ ಕುಟುಂಬಕ್ಕೆ. ಇಷ್ಟು ರೋಗ ಲಕ್ಷಣಗಳಿದ್ದರೂ ಸಹಿತ ಇನ್ನೊಬ್ಬರ ಮನೆ ರೋಗ ಲಕ್ಷಣಗಳು ಇನ್ನೂ ಜಾಸ್ತಿ ಆಗಬೇಕು, ನಮಗಿನ್ನ ಜಾಸ್ತಿ ಆಗಿ ಅವನು ಹಾಳಾಗೋಗ್ಬೇಕು. ಹಿರಿಯರೊಬ್ಬರು ಒಂದು ಮಾತು ಹೇಳಿದ್ರು. ಅವ್ರು ಹೇಳೋದು ಎಲ್ಲರಿಗೂ ಗೊತ್ತಿರೋಂಥ ವಿಚಾರ. ಯಾರೊಬ್ಬ ಊರಿನಲ್ಲೊಬ್ಬ ಪುಣ್ಯಾತ್ಮ ಇದ್ದಂತೆ. ಅವನು ಛಾಯೆ, ಅವನ ಮನಸ್ಥಿತಿ, ಅವನ ಮನಸ್ಸು ಹೇಗಿತ್ತು ಅಂದರೆ, ನನಗೊಂದು ಬೆರಳಿಲ್ವಲ್ಲ, ಪಕ್ಕದ ಮನೆಯವ್ನಿಗೆ 2 ಬೆರಳು ಹೋಗ್ಬಿಡಲಿ. ನನಗೊಂದು ಕೈಯಲ್ಲಿ ಏನೋ ಪ್ರಾಬ್ಲಮ್ ಆಗ್ತಿದ್ದಾನೆ, ಅವ್ನು ಎರಡು ಕೈ ಪ್ರಾಬ್ಲಮ್ ಆಗಿಬಿಡಲಿ. ನನಗೇನೋ ಒಂಥದ್ದು ನೋವಿದೆ ಅಂದರೆ ನನ್ನನ್ನು ಅವನು ಒಂದು ಅದಕ್ಕೆ 2ರಷ್ಟು ನೋವು ಅವನಿಗಾಗ್ಬಿಟ್ರೆ ಅವನು ನೋವು ಪಡೋದು ನೋಡಿ ನಾನು ಸಂತೋಷ ಪಡೋದು. ನನಗಾಗಿರ್ತಕ್ಕಂಥ ನೋವುಗಳನ್ನು ಮರೀಲಿಕ್ಕೆ ಇನ್ನೊಬ್ಬರಿಗೆ ಸಾಕಷ್ಟು ನೋವಿದ್ದರೆ ಆ ನೋವು ನೋಡಿ ನಾನು ಮರೆಯುವಂಥದ್ದು. ಎಂತಹ ಮೂರ್ಖತನ. ಆದರೆ ಅಂತಹವ್ರಿಗೆ ಈ ಬಾರಿ ಭಾನುವಾರ ಈ ತಂತ್ರಸಾರ ಸರಿಯಾಗಿ ಪಾಠ ಕಲಿಸುತ್ತೆ ನೋಡಿ. ನಿಜಕ್ಕೂ ಹೇಳಬೇಕಂದ್ರೆ ತಂತ್ರಗಳಲ್ಲಿ ಅಂತಹ ಶಕ್ತಿ ಇದೆ.
ನಾನು ಈ ತಂತ್ರ ಭಾಗಗಳನ್ನು ಸಾಧ್ಯವಾದಷ್ಟು ಮಟ್ಟಿಗೆ ಇದು ಹೊರ ತೆಗಿಬಾರ್ದು, ಇದನ್ನು ಆದಷ್ಟು ನಾವು ಗೋಪ್ಯತೆಯಲ್ಲೇ ಕಾಪಾಡಬೇಕು, ಇದನ್ನು ಹೊರಗಡೆ ತೆಗೆಯೋದು ಸಮಂಜಸ ಬೇಡ, ಮತ್ತು ಇದರಿಂದ ಬೇರೊಬ್ಬರು ಅದನ್ನು ಬೇರೆ ಥರ ಕಲಿಯುವಂಥದ್ದಾಗುತ್ತೆ ಅಂತ ಚಿಂತನೆ ಮಾಡ್ತಿದ್ವಿ. ಆದರೆ ಈಗ ಆಲೋಚನೆ ಆಗ್ತದೆ, ಯಾಕೆಂದರೆ ತಾಯಂದರು, ಹೆಣ್ಣು ಮಕ್ಕಳು, ರೈತ ಬಾಂಧವರು, ಅದರಲ್ಲೂ ಉತ್ತರ ಕರ್ನಾಟಕ ಜನತೆ. ಮೊನ್ನೆ ಯಾರೊಬ್ಬರು ಗದಗಿಂದ ಫೋನ್ ಮಾಡಿದರು. ಅಣ್ಣ ತಮ್ಮ, ಒಂದು ತಾಯಿ ಹೊಟ್ಟೆಲಿಟ್ಟಿರ್ತಕ್ಕಂಥ ಅಣ್ಣ ತಮ್ಮ ಇಬ್ಬರೇ ಗಂಡು ಮಕ್ಕಳು. ಇಬ್ಬರು ಗಂಡು ಮಕ್ಕಳು ಮದುವೆ ಆಗುವವರೆಗೂ ಒಂದು ತಟ್ಟೆಯಲ್ಲಿ ಕೂತು ಊಟ ಮಾಡ್ತಿದ್ರು. ಅಂದರೆ ಅವ್ರ ತಾಯಿ ಬಡಿಸ್ತಿದ್ದೆ ಹಾಗೆ ಅಂತೆ. ಒಂದೇ ತಟ್ಟೆಯಲ್ಲಿ ಊಟ ಹಾಕಿದ್ರೆ ಅಣ್ಣ ತಮ್ಮಂದಿರಿಬ್ಬರು ಬಂದು ಕೂತ್ಕೊಂಡು ಊಟ ಮಾಡಬೇಕು. ಆ ತಂದೆ ತಾಯಿ ಮನಸ್ಥಿತಿ ಹೇಗಿತ್ತು ಅಂದರೆ, ನನ್ನ ಮಕ್ಕಳು ಯಾವತ್ತೂ ವಿಭಜನೆ ಆಗಬಾರ್ದು, ನನ್ನ ಮಕ್ಕಳು ನನ್ನ ಎರಡು ಕಣ್ಗಳು ಯಾವತ್ತೂ ವಿಭಜನೆ ಆಗಬಾರ್ದು ಅಂಥೇಳಿ ಆ ಊಟದಲ್ಲೂ ಸಹಿತ ಲೋಪಬಾರ್ದಂಥ ರೀತಿ ಆ ತಾಯಿ ಕೈ ತುತ್ತು ಹಾಕಬೇಕಾದ್ರೂ, ತಾಯಿ ತಟ್ಟೆಗೆ ಅನ್ನ ಹಾಕಬೇಕಾದ್ರೂ ಒಂದೇ ತಟ್ಟೆಗೆ ಹಾಕಿ ಇಬ್ಬರನ್ನು ಕೂಡಿಸಿ ಊಟ ಮಾಡಿಸ್ತಿದ್ರು. ಅಣ್ಣನ ಮದುವೆ ಆಯಿತು, ತಮ್ಮನಿಗೆ ಮದುವೆ ಆಯಿತು. ಮದುವೆ ಆಗಿ ಬರೀ 1.5 ತಿಂಗಳಷ್ಟೇ. ಎರಡೂ ಕುಟುಂಬ ಚೆನ್ನಾಗೇ ಇತ್ತು ಪ್ರಾರಂಭದಲ್ಲಿ, ಎರಡೂ ಕುಟುಂಬ ಚೆನ್ನಾಗಿತ್ತು. ಯಾವ ಕೆಟ್ಟ ಕಣ್ಣ ಆ ಕುಟುಂಬದ ಮೇಲೆ ಬೀಳ್ತೋ, ಅಥವಾ ಆ ಹೆಣ್ಣುಮಕ್ಕಳಿಗೆ ಯಾಕಂತ ಮನಸ್ಸು ಬಂತೋ, ಕೊನೆಗೆ ಯಾವ ಮಟ್ಟಕ್ಕೆ ಹೋಯ್ತು ಅಂದರೆ, ಕೈ ತುತ್ತು ಹಾಕಿ ಒಂದು ತಟ್ಟೆಯಲ್ಲಿ ಬಡಿಸಿರ್ತಕ್ಕಂಥ ತಾಯಿನ ಒಂದಿಷ್ಟು ನೋಡಿದಿರ ತಾಯಿನ ಮೂಲೆ ಗುಂಪು ಮಾಡೋ ಮಟ್ಟಿಗೆ ಬಂತು. ಮಕ್ಕಳನ್ನು ಮನೆ ಕಿತ್ತಿ ಇನ್ನೊಂದು ಮನೆ ಮಾಡಿಕೊಂಡು ಆಚೆ ಹೋಗುವಂಥ ಕಾಲ ಎದುರಾಯಿತು. ಕೊನೆಗೆ ಅಣ್ಣ ತಮ್ಮ ಯಾವ ಮಟ್ಟಿಗೆ ಬಂದರು ಅಂದರೆ, ಅಣ್ಣನ ಮೇಲೆ ತಮ್ಮ ಮಾಡಿಸೋದು, ತಮ್ಮನ ಮೇಲೆ ಅಣ್ಣ ಮಾಡಿಸೋದು ಪ್ರಯೋಗವನ್ನು. ಇದನ್ನು ಮಾಡಿಕೊಡ್ತೀನಿ ಅಂತ ಹೇಳುವಂಥ ಪುಣ್ಯಾತ್ಮ ಅವನ ಅಭಿವೃದ್ಧಿ ಆಗ್ತಾ ಇದ್ದಾನೆ. ಆದರೆ ದಿನಂಪ್ರತಿ ವಾರಕ್ಕೊಂದ್ಸತಿ ಬರ್ತಿರ್ತಕ್ಕಂಥ ಪೌರ್ಣಮಿ, ಅಮಾವಾಸ್ಯೆ, ಇಂತಹ ಕಾಲದಲ್ಲಿ ಅವನ ಮೇಲೆ ನೀನು ಪ್ರಯೋಗ ಮಾಡು, ನಿನ್ನ ಮೇಲೆ ಅವನು ಪ್ರಯೋಗ ಮಾಡು. ಇದಿದ್ರು ನಾವು ಸುಸ್ತಾಗಿದ್ದೀವಿ ಅಂತ ಹೆಂಡ್ತೀರು ಮತ್ತೊಂದು ಕಡೆ ಹೋಗಿ ನಮಗಿಂತ ತೊಂದರೆ ಆಗ್ತಾಯಿದೆ ಅಂತ ಅವ್ರು ಪರಿಹಾರ ಮಾಡ್ಕೊ. ಸಂಪಾದನೆ ಮಾಡೋದು 4 ಕಾಸು, ಕಳಿಯೋದು 16 ಕಾಸು, ಮತ್ತೊಂದು ಕಡೆ ಸಾಲ ತೊಗೊಂಡು ಬಾ. ನೋಡಿ ಪರಿಸ್ಥಿತಿ ಹೇಗಿದೆ. ಅದನ್ನೇ ಬಿಟ್ಟು ತನ್ನ ಬದುಕನ್ನು ತಾನು ಕೈಲಿಟ್ಕೊಂಡು ಲಕ್ಷಣವಾಗಿ ದೇವರು ಕೊಟ್ಟದ್ದನ್ನು ದುಡಿದು ತಿಂದು ತಂದೆ ತಾಯಿ ಋಣವನ್ನಂತೂ ಈ ಜನ್ಮಕ್ಕೆ ನಾವು ಹರಿಸೋಕ್ಕಾಗಲ್ಲ ಅಂತೇಳಿ ಅವ್ರು ಪಾದಸೇವೆ ಮಾಡ್ತಾ ಲಕ್ಷಣವಾಗಿ ಕೂತು ಊಟ ಮಾಡಿ, ಸಾಮೂಹಿಕವಾಗಿ ಎಲ್ಲರೂ ಕೂತು ಊಟ ಮಾಡಿದರೆ ಆ ಕುಟುಂಬ ಎಷ್ಟು ನಂದಗೋಕುಲವಾಗಿರ್ತಿತ್ತು. ಆದರೆ ಅದನ್ನು ಯಾರಾದರೂ ಚಿಂತನೆ ಮಾಡ್ತಾರೆ? ಇತ್ತೀಚಿನ ದಿನಗಳಲ್ಲಿ ಇದು ತುಂಬ ಜಾಸ್ತಿ ಆಗ್ತಾ ಇದೆ. ಆದರೆ ಒಂದಂತೂ ಸತ್ಯ, ಇದರಲ್ಲಿ ಉಪಯೋಗಿಸಿರ್ತಕ್ಕಂಥ ಈ ತಂತ್ರದಲ್ಲಿ ಬಳಸಿರ್ತಕ್ಕಂಥ ಪದಾರ್ಥಗಳು ಭಾಳ ವಿಶೇಷ. ಹಾಗಂತ ಬೆಟ್ಟಗುಡ್ಡ ಹತ್ತಬೇಕಾದ್ದಿಲ್ಲ. ಆನಂದ್ ಗುರುಜಿಯವರ ಕಾರ್ಯಕ್ರಮದಲ್ಲಿ ಆನಂದ್ ಗುರುಜಿಯವರಾಗಲಿ, ಶ್ರೀನಿವಾಸ್ ಶರ್ಮಾ ಅವರಿಂದಾಗಲಿ ಬರ್ತಕ್ಕಂಥ ಒಂದಷ್ಟು ತಂತ್ರದ ರಹಸ್ಯಗಳಲ್ಲಿ ನೀವು ಸಾಲ ಮಾಡಬೇಕಾದ್ದಿಲ್ಲ, ಬೆಟ್ಟಗುಡ್ಡ ಹತ್ತಬೇಕಾದ್ದಿಲ್ಲ, ಇನ್ನೊಬ್ಬರ ಹತ್ರ ಕೈ ಚಾಚಬೇಕಾದ್ದಿಲ್ಲ. ಚಿಕ್ಕದಾಗಿ ಚುಟುಕಾಗಿ ಮನೆಯ ಪ್ರಾಂತ್ಯದಲ್ಲಿ ಸುತ್ತಮುತ್ತ ಸಿಗುವಂಥ ಅಥವಾ ಕೈಗೆ ಎಟುಕುವಂಥ ದರದಲ್ಲೇ ನಡೆಸುವಂಥ ತಂತ್ರಗಳನ್ನು ಇಲ್ಲಿ ನಡೆಸುವಂಥದ್ದು ನಮ್ಮ ಈ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ತಮಗೆ ತಿಳಿಸುವಂಥದ್ದು. ಅಂತಹ ನಿಟ್ಟಿನಲ್ಲಿ ಈ ಬಾರಿ ಮೃತ್ತಿಗೆ ಅಂದರೆ ಅದನ್ನು ಹಾಲ್ಮಡ್ಡಿ ಅಂತಲೂ ಹೇಳ್ತಾರೆ, ಹಾಲ್ಮಡ್ಡಿ ಅಂತಾರೆ, ಅದು ಮೃತ್ತಿಗೆ ಅಂತಲೂ ಹೇಳ್ತಾರೆ. ಎರಡೂ ಅದಕ್ಕೆ ಅರ್ಥವಿದೆ. ಹಾಲ್ಮಡ್ಡಿ ಅಂತಕ್ಕಂಥದ್ದು, ಮೃತ್ತಿಗೆ ಎಂಬತಕ್ಕಂಥದ್ದು. ಒಂದು ಭಾಗದಲ್ಲಿ ಮೃತ್ತಿಗೆ ಅಂತ ಹೇಳ್ತಾರೆ, ಒಂದು ಭಾಗದಲ್ಲಿ ಹಾಲ್ಮಡ್ಡಿ ಅಂತ ಹೇಳ್ತಾರೆ. ಅದನ್ನು ಅರ್ಥ ಮಾಡ್ಕೊಳ್ಬೇಕಾಗಿದೆ. ಆದರೆ ಇದೆಲ್ಲವನ್ನೂ ಸಹಿತ ಸವಿಸ್ತಾರವಾಗಿ ನಿಮ್ಮ ಮುಂದಿಡುವಂಥ ಪ್ರಯತ್ನ ಆಗಿದೆ. ಈ ಭಾನುವಾರ ಯಾರೊಬ್ಬರು ತಂತ್ರಸಾರದಲ್ಲಿ ಒಳಗಾಗಿ ಕುಟುಂಬ ಅಭಿವೃದ್ಧಿ ಇಲ್ದಿರ, ವಾಸ್ತುಗೃಹ ನೆಮ್ಮದಿ ಇಲ್ದಿರ, ಸಮಸ್ಯೆ ಎಂಬತಕ್ಕಂಥದ್ದು ಸಾಕಷ್ಟು ಇದ್ದುಕೊಂಡು ಬೆಟ್ಟದಂಥ ಸಮಸ್ಯೆಯನ್ನು ದಾಟ್ಕೊಳ್ಳೋಕ್ಕಾಗ್ದಿರ ನೋವು ಪಡ್ತಿರ್ತಕ್ಕಂಥವ್ರಿಗೆ, ಮನೇಲಿರ್ತಕ್ಕಂಥ 4 ಜನ 4 ಮೂಲೆಗಳಿಗೆ ತಿರುಗಿ ನಿಂತಿರ್ತಕ್ಕಂಥವ್ರಿಗೆ, ವಾಸ್ತುಗೃಹದಲ್ಲಿ ನೆಮ್ಮದಿ ಇಲ್ದಿರ, ಮಲಗದಿರ, ಸರಿಯಾಗಿ ನಿದ್ದೆ ಬರೆದಿರ, ಸರಿಯಾದ ಆರೋಗ್ಯ ಇಲ್ದಿರ, ದಿನಕ್ಕೊಂದು ಸಮಸ್ಯೆ ಹೊತ್ತಿರ್ತಕ್ಕಂಥವ್ರಿಗೆ ಅತಿ ತೀಕ್ಷ್ಣವಾದಂತಹ ಸೂಕ್ಷ್ಮವಾದಂತಹ ಪರಿಹಾರ ಈ ಭಾನುವಾರದಂದಿದೆ. ಈ ಭಾನುವಾರ ನಿಮಗೋಸ್ಕರನೇ ವಿಶೇಷವಾಗಿರ್ತಕ್ಕಂಥ ತಂತ್ರಸಾರವನ್ನು ಬಹಳಷ್ಟು ಎಳೆಯಾಗಿ ಬಿಡಿಸಿ ನಿಮ್ಮ ಮುಂದೆ ತರುವ ಪ್ರಯತ್ನ ಆಗಿದೆ. ತಪ್ಪದಿರ ವೀಕ್ಷಣೆ ಮಾಡಿ. ಈ ಸಮಸ್ಯೆಗಳಲ್ಲಿ ಒಳಗಾಗಿದ್ದರೆ, ಇಂತಹ ನೋವು ನಿಮಗಿದ್ದರೆ ಅದನ್ನು ಆದಷ್ಟು ಬೇಗ ಈ ಕ್ರಮವನ್ನು ಆಚರಣೆ ಮಾಡಿ. ಇದರಿಂದ ಖಂಡಿತ ಒಳಿತನ್ನು ಕಾಣ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಈಗ ಪ್ರಾರಂಭ ಮಾಡೋಣ ದಿನ ವಿಶೇಷ. ಶುಭ ಗುರುವಾರದ ಈ ದಿನದ ವಿಶೇಷತೆಯನ್ನು ತಿಳ್ಕೊಳ್ಳೋಣ ಗುರುಜಿ ಅವರಿಂದ. ಗುರುಜಿ, ಪಂಚಾಂಗ ಶ್ರವಣ ಮಾಡೋಣ. ಭಗವತೀಂ ಶ್ರೀಂ ದಲಿತಾಂ ರಾಜರಾಜೇಶ್ವರೀಂ ಶ್ರೀಂ ಚಕ್ರೇಶ್ವರಿ ಬಾಲಾತ್ ತ್ರಿಪುರ ಸುಂದರಿ ಹರಿಂ ಕರಾಸನಗರ್ಭ್ಯದಾಂ ನಲಸಿಕಾಂ ಸೋಂ ಕ್ಲೀಂ ಕಳಾಂ ಬಿಭ್ರದೀಂ ಸವರ್ಣಾಂ ಪ್ರದಾಣೀಂ ಚ ವರಸದಾಂ ದೌತಾಂ ತ್ರಿನೇತ್ರೋಜ್ವಲಾಂ ವಂದೇ ಪುಸ್ತಕವಾಸಮಂಕುಶಧರಾಂ ಸೃಗ್ಭೂಷದಾಂ ಉಜ್ವಲಾಂ ತ್ವಾಂ ಗೌರೀಂ ತ್ರಿಪುರಾಂ ಫರಾತ್ಪರಕಳಾಂ ಶ್ರೀಚಕ್ರ ಸಂಚಾರಣೀಂ ಅಂಬಾಂ ಶ್ರೀಂ ದಲಿತಾಂಬಿಕಾಯ ನಮಃ ದುರ್ಗಾಂಬಿಕಾಯ ನಮಃ
ಕ್ಷೇತ್ರಪಾಲಿನೇ ನಮಃ, ಕ್ಷೇತ್ರೇಶೇ ನಮಃ, ನವದುರ್ಗಾಯ ನಮಃ, ಮಹಾಕಾಳೀ ನಮಃ, ಲಲಿತಾಂಬಿಕಾಯ ನಮಃ. ಶ್ರೀ ಶುಭಕೃತಾಮ ಸಂವತ್ಸರ ಉತ್ತರಾಯಣಿ ಹೇಮಂತ ಋತು ಪೌಷ ಮಾಸ ಕೃಷ್ಣಪಕ್ಷ 19/1/2023 ಗುರುವಾರ ದ್ವಾದಶಿ ಜ್ಯೇಷ್ಠ ನಕ್ಷತ್ರ. ರಾಶಿ ನಕ್ಷತ್ರಚಾರ ಪ್ರಕಾರ ಚಂದ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ, ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಇವತ್ತು ತಾವು ಅಂದುಕೊಂಡಷ್ಟು ಕೆಲಸ ಕಾರ್ಯಗಳನ್ನು ಸಿದ್ಧಿಪಡಿಸ್ಕೊಳ್ಳುವಂತಹ ಯೋಗ ಫಲ ಇದೆ. ಭಗವಾನ್ ಶಿರಡಿ ಸದ್ಗುರು ಸಾಯಿನಾಥರ ವಿಶೇಷವಾಗಿರ್ತಕ್ಕಂಥ ದರ್ಶನ, ಅವರ ಒಂದು ಕೃಪಾಶೀರ್ವಾದ, ಜೊತೆಗೆ ಗುರು ದತ್ತಾತ್ರೇಯರ ಅನುಗ್ರಹ ಪಡೀಲಿಕ್ಕೂ ಸಿದ್ಧ ಬಹಳ ವಿಶೇಷವಾಗಿರ್ತಕ್ಕಂಥ ದಿನ. ಒಂದು ಕಡೆ ತಂತ್ರ ಮಂತ್ರ ಯಂತ್ರಗಳನ್ನು ಬಗೆಹರಿಸ್ಕೊಳ್ಳೋದಕ್ಕೋಸ್ಕರ ನಾವು ನಡಿಬೇಕಾದಂಥ ಹಾದಿಯಲ್ಲಿ ನಮ್ಮ ಶ್ರೇಯಸ್ಸಿಗಾಗಿ ನಾವೊಮ್ಮೆ ಕೆಲವು ಬುದ್ಧಿ ಇಲ್ಲದಂತಹ ರೀತಿಯಲ್ಲಿ ನಮಗೆ ಶ್ರೇಯಸ್ಸಾಗಬೇಕು ಅಂಥೇಳಿ ನಮ್ಮ ಶ್ರೇಯಸ್ಗೋಸ್ಕರ ಕೆಲವು ತಂತ್ರ ಮಂತ್ರ ಯಂತ್ರಗಳನ್ನು ಮಾಡಿ ನಡು ರಸ್ತೆಯಲ್ಲಿ ಹಾಕುವಂಥ ಕೆಲಸವನ್ನು ನಾವು ಮಾಡಿಬಿಡ್ತೀವಿ. ಅಲ್ಲಿ ಉದ್ದೇಶ ನಾವು ಚೆನ್ನಾಗಿದ್ದರೆ ಸಾಕು. ನಾವು ಮಾಡುವಂತಹ ತಂತ್ರಗಳಿಂದ ನಮಗೆ ಯಾರೋ ಉಪದೇಶ ಕೊಟ್ಟಿದ್ದಾರೆ, ನೀವು ಇಂಥದ್ದು ಮಾಡಿ ಇಂಥದ್ದೊಂದು ಸರ್ಕಲಲ್ಲಿ ಹಾಕ್ಬಿಡಿ ಅಥವಾ ನಡೆಯೋ ದಾರಿಯಲ್ಲಿ ಹಾಕ್ಬಿಡಿ, ಮಾರ್ಗ ಮಧ್ಯದಲ್ಲಿ ಹಾಕ್ಬಿಡಿ, ರಸ್ತೆಯಲ್ಲಿ ಯಾರೂ ಇರಲ್ಲ, ರಾತ್ರಿ ಹೊತ್ತು ಹೋಗಿ ಅಲ್ಲಿ ಮಾಡ್ಕೊಂಬಂದ್ಬಿಡಿ, ಕೆಲಸ ಮುಗಿಸ್ಬಿಡಿ ಅಂತ ಹೇಳ್ತೀವಿ. ಅದಾದಮೇಲೆ ಮಾಡಿರ್ತಕ್ಕಂಥವ್ರು ಅವ್ರಿಗೆ ಶ್ರೇಯಸ್ಸಾಗುತ್ತೆ ನಿಜ. ಅದಾದಮೇಲೆ ಅದನ್ನು ದಾಟುವಂಥ ವಿಧಾನಗಳಿದೆಯಲ್ಲ, ಅಂತಹ ವಸ್ತುಗಳನ್ನು ದಾಟದ ಮೇಲೆ ಬರುವಂಥ ತೊಂದರೆಗಳು ಅನುಭವಿಸ್ತಾರಲ್ಲ, ಅಂತಹವ್ರಿಗೂ ಸಿದ್ಧ ನಾಳೆ ಭಾನುವಾರದ ಪರಿಹಾರ ಇದೆ. ಅಂದರೆ ಯಾವುದೇ ತಂತ್ರ ಮಂತ್ರ ಯಂತ್ರಕ್ಕಾಗಲಿ, ಮಾಟ ಮಂತ್ರಗಳಿಗಾಗಲಿ, ಕುಟುಂಬದಲ್ಲಿ ಬರ್ತಕ್ಕಂಥ ಕಲಹಗಳಿಗಾಗಲಿ ಆ ಅನ್ಯೋನ್ಯತೆಗೆ ಕೊರತೆ ಇದೆ ಅಂದರೆ ಈ ತಂತ್ರ ತುಂಬ ಕೆಲಸ ಮಾಡುತ್ತೆ. ಯಾಕೆಂದರೆ ಇದಕ್ಕೆ ಬಳಸಿರ್ತಕ್ಕಂಥ ಪದಾರ್ಥಗಳು ಎಲ್ಲರನ್ನೂ ಒಗ್ಗೂಡಿಸುವಂಥ ಕೆಲಸ ಮಾಡಿದೆ. ಅದಕ್ಕಾಗಿ ನಾಳೆ ಭಾನುವಾರ ತಪ್ಪದೀರ ಈ ಕಾರ್ಯಕ್ರಮವನ್ನು ತಾವು ಮಹರ್ಷಿವಾಣಿ ಕಾರ್ಯಕ್ರಮವನ್ನು, ಅದರಲ್ಲೂ ಶ್ರೀನಿವಾಸ ಶರ್ಮಾರವರಿಂದ ಅದರ ಸಂಪೂರ್ಣ ಮಾಹಿತಿಯನ್ನು ನಿಮಗೆ ಉಣಬಡಿಸಿರ್ತಕ್ಕಂಥದ್ದಿದೆ. ಅದನ್ನು ತಾವು ತಿಳ್ಕೊಳ್ಳಿ, ನೋಡಿ, ಅದರಂತೆ ನಿಮಗೆ ಆ ಸಮಸ್ಯೆಗಳಿದ್ದಾಗ ನೀವು ಅದನ್ನು ಆದಷ್ಟು ಬೇಗ, ಅಂದರೆ ಅವತ್ತೇ ಮಾಡಬೇಕಾ, ಅವತ್ತೂ ಮಾಡ್ಬೋದು, ಗುರುವಾರ ಮಾಡ್ಬೋದು, ಭಾನುವಾರ ಮಾಡ್ಬೋದು, ಪೌರ್ಣಮಿ ಅಮಾವಾಸ್ಯೆಗಳಲ್ಲಿ ಮಾಡ್ಬೋದು. ಹಾಗಾಗಿ ಇದು ಬಹಳ ಉತ್ತಮವಾದಂಥದ್ದು. ತಂತ್ರಗಳಲ್ಲೇ ವಿಶೇಷವಾಗಿರ್ತಕ್ಕಂಥ ತಂತ್ರವಿದು. ಈ ತಂತ್ರವನ್ನು ತಾವೆಲ್ಲರೂ ಗಮನಿಸಿ ಇದರಿಂದ ಒಳಿತನ್ನು ಸಿದ್ಧಿಪಡಿಸ್ಕೊಳ್ಳಿ. ಇನ್ನು ಹೊರಭಾಗದಲ್ಲಿ ಮನುಷ್ಯ ವೈಷಮ್ಯದಿಂದ ಮಾಡುವಂಥದ್ದು, ತನ್ನ ಪರಿಸ್ಥಿತಿಗಳ ಸರಿ ಇಲ್ಲದಿದ್ದಾಗ ಆಗುವಂಥದ್ದು ಅಲ್ಲ. ಆದರೆ ಇನ್ನು ದೇಹದ 72,000 ನರನಾಡಿಗಳು, ಆರೋಗ್ಯ, ದೇಹಕ್ಕೆ ಪ್ರಧಾನವಾಗಿರ್ತಕ್ಕಂಥದ್ದು ಹೊಟ್ಟೆ ಭಾಗ. ಹೊಟ್ಟೆ ಒಳಗಡೆ ಸರಿ ಇದ್ದರೆ ಎಲ್ಲವೂ ಸರಿ ಇದ್ದಂತೆ. ಆ ಹೊಟ್ಟೆ ಒಳಗಡೆ ಸರಿ ಇರಬೇಕಾದ್ರೆ ಅದಕ್ಕೆ ಬೇಕಾಗಿರ್ತಕ್ಕಂಥ ಒಂದಿಷ್ಟು ನೋಡಿ, ಮೃಷ್ಟಾನ್ನ ಮಾಡಿದ್ರು, ಮನೆಯಲ್ಲಿ ಮಾಡಿರ್ತಕ್ಕಂತಹ ಮೃಷ್ಟಾನ್ನ ಏನೇ ಮಾಡಿದ್ರು ಅದರ ಮೇಲೆ ಒಂದು ಉದ್ದರಣೆ ತುಪ್ಪ ಬಿದ್ದರೆ ಮಾತ್ರ ಆ ಅನ್ನಕ್ಕೊಂದು ಶಕ್ತಿ ಅಂತೆ. ನೀವು ಯಾವುದೇ ಒಂದು ಶುಭ ಕಾರ್ಯಗಳಿಗೆ ಹೋಗಿ, ಶುಭ ಅಂತಲ್ಲ, ಶುಭಾಶುಭಗಳಲ್ಲೂ ಸಹಿತ ತುಪ್ಪವನ್ನು ಬಡಿಸ್ತಾರೆ. ತುಪ್ಪಕ್ಕೆ ಅಂಥ ಶಕ್ತಿ ಇದೆ. ಆದರೆ ಒಂದಷ್ಟು ಜನ ಹೇಳ್ತಾರೆ ತುಪ್ಪ ತಿನ್ನೋದ್ರಿಂದ ಕೊಲೆಸ್ಟ್ರಾಲ್ ಬರುತ್ತೆ ಅಂತ. ಮೂರ್ಖ ಶಿಖಾಮಣಿಗಳಾಡೋ ಮಾತದು. ವೈದ್ಯರೇ ಒಪ್ಕೊಳ್ತಾರೆ, ಸೈಂಟಿಫಿಕ್ ಆಗಿರ್ತಕ್ಕಂಥದ್ದು, ಇದು ರುಜು ಆಗಿರ್ತಕ್ಕಂಥದ್ದು. ತುಪ್ಪಕ್ಕೆ ಯಾವತ್ತೂ ಒಂದು ವಿಶೇಷವಾದ ಶಕ್ತಿ ಇದೆ. ಮೂಗಲ್ಲಿ 2 ಡ್ರಾಪ್ ತುಪ್ಪವನ್ನು, ಒಳ್ಳೆ ನಾಟಿ ತುಪ್ಪವನ್ನು, ನಾಟಿ ಹಸು ತುಪ್ಪವನ್ನು ಮೂಗಿನ ಹೊರಳೆಯಲ್ಲಿ 2 ಡ್ರಾಪಷ್ಟು ತುಪ್ಪವನ್ನು ಹಾಕಿದ್ರೆ ಮೆಮೊರಿ ಆಗಲಿ ಮತ್ತು ಮನುಷ್ಯನಿಗೆ ಬರುವಂಥ ಕೆಲವಷ್ಟು ದೋಷಗಳಾಗಲಿ, ಕೆಲವು ಸಮಸ್ಯೆಗಳಾಗಲಿ ಬೇಗ ಗುಣ ಆಗುತ್ತೆ. ಅಂದರೆ ಆ ಮೂಗಲ್ಲಿ ತುಪ್ಪ 2 ಡ್ರಾಪ್ ಬಿಟ್ಟರೆ ಸಾಕಷ್ಟು ಕೆಲಸ ಮಾಡುವಾಗ. ಅಷ್ಟೇ ಹಾಗೆ ಕೆಲವರಿಗೆ BP ಜಾಸ್ತಿ ಆಗಿ ಸ್ಟ್ರೋಕ್ ಹೊಡೆಯುವಂಥ ಪರಿಸ್ಥಿತಿ ಬಂದು ಸ್ಟ್ರೋಕ್ ಹೊಡೆದಿದೆ ಅಂತ ಗೊತ್ತಾದರೆ ಅವರು ಅನ್ಕಾನ್ಷಿಯಸ್ ಆಗಿ ಅವ್ರಿಗೆ ಜ್ಞಾಪಕ ಎಲ್ಲ ಮರ್ತು ಹೋಗ್ತಾ ಇದ್ದಾರೆ ಅಂದರೆ ಅಂಥವ್ರಿಗೆ ತುಪ್ಪವೇ ಮೊದಲನೇ ಮೆಡಿಸಿನ್. ತುಪ್ಪ ಹೇಗೆ ನಮ್ಮ ದೇಹಕ್ಕೆ ಊಟಕ್ಕೆ ಪ್ರಧಾನವಾಗಿರುತ್ತೋ, ಅಂದರೆ ಆರೋಗ್ಯವನ್ನು ಸಮತೋಲನವಾಗಿಡಬೇಕಾಗುತ್ತೋ, ಹಾಗೆ ಅದಕ್ಕೆ ತತ್ಸಮಾನವಾಗಿ ಇನ್ನೊಂದು ಪ್ರಾಡಕ್ಟು ನಾನು ಹೇಳಬೇಕಾದಿಲ್ಲ, ನಿಮ್ಗಳ ಬಾಯಲ್ಲಿ ಬಂದ್ಬಿಟ್ಟಿರುತ್ತೆ ಈಗ ಆಲ್ರೆಡಿ. ಅಂದರೆ ಅಮೃತ ಬಿಂದು. ಇದು ನಿಜಕ್ಕೂ ಅದು ಯಾವ ಮುಹೂರ್ತದಲ್ಲಿ ಇದಕ್ಕೆ ಹೆಸರಿಟ್ಟರು ಅಮೃತ ಬಿಂದು ಅಂತ. ಯಾವ ಮುಹೂರ್ತದಲ್ಲಿ, ಯಾವ ಭಾಗದಲ್ಲಿ, ಅಂದರೆ ಇದನ್ನು ಈ ತಯಾರು ಮಾಡುವಂತಹ ಇದು ಔಷಧಿ ಅಲ್ಲ, ಇದೊಂದು ಅಮೃತವೇ. ಈ ಅಮೃತವನ್ನು ತಯಾರು ಮಾಡುವಾಗ ಇದಕ್ಕೆ ಅಮೃತ ಬಿಂದು ಅಂತ. ಆ ಬಿಂದು ಒಂದು ಡ್ರಾಪಿಂದ ನಮ್ಮ ಸಂಪೂರ್ಣವಾದ ಆರೋಗ್ಯವನ್ನು ಗುಣಪಡಿಸ್ಕೊಳ್ಬೋದು. ಅಂತಹ ನಿಟ್ಟಿನಲ್ಲಿ ಅಮೃತ ಬಿಂದು ಕಾಯಕ ಮಾಡ್ತಾ ಇದೆ. ಹಾಗಾಗಿ ನಮ್ಮ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ಅಮೃತ ಬಿಂದು ಮಹೋತ್ಸವವನ್ನು ಬಹಳ ಅದ್ಧೂರಿತವಾಗಿ ಮಾಡ್ತಾ ಇದ್ದೀವಿ. ಒಂದು ಕಡೆ ಮಗನೂ ತಗೊಳ್ತಾರೆ, ಇನ್ನೊಂದು ಕಡೆ ಅವರ ಅಪ್ಪನೂ ತಗೊಳ್ತಾರೆ ಅನ್ನೋ ಥರ ಆಗೋಗ್ತಾ ಇದೆ ಇಲ್ಲಿ. ಆದರೆ ಒಂದಂತೂ ಸತ್ಯ, ಒಳ್ಳೆಯದನ್ನು ಸ್ವಾಗತಿಸೋದ್ರಲ್ಲಿ ಖಂಡಿತ ತಪ್ಪಲ್ಲ. ಸ್ವಲ್ಪ ಕಹಿ ಇದೆ, ನಮ್ಮಲ್ಲಿ ಕಹಿನ ಯಾರೂ ಇಷ್ಟಪಡೋದಿಲ್ಲ, ಎಲ್ಲ ಸಿಹಿನೇ ಬೇಕು. ತಿನ್ನಬಾರ್ದು ಅಂದರೆ ನೋಡಿ, ಹೀಗೆ ಇದನ್ನು ಶೇಕ್ ಮಾಡೋದು ಯಾಕೆ ಅಂದರೆ ವನಸಿರಿಗಳು, ಗಿಡಮೂಲಿಕೆಗಳಿಂದ ತಯಾರಾಗಿರುವಂತಹ ಪದಾರ್ಥ. ಆದ್ದರಿಂದ ಇದನ್ನು ಸ್ವಲ್ಪ ಹೀಗೆ ಶೇಕ್ ಮಾಡೋದು ಒಳ್ಳೆಯದು. ಶೇಕ್ ಮಾಡಿದ್ರೆ ತಳಭಾಗದಲ್ಲಿ ಏನಾದರೂ ಗಟ್ಟಿ ಅದರ ಅಂಶ ನಿಂತಿದ್ರೆ, ಯಾಕೆಂದರೆ ಯಾವುದೇ ವನಸಿರಿಗಳಾಗಲಿ ಹರ್ಬಲ್ಸ್ ಆಗಲಿ ಕೆಲವು ಮಿಶ್ರಣ ಆಗುತ್ತೆ, ಕೆಲವು ಆಗೋಲ್ಲ. ಆಗದಿರತಕ್ಕಂಥದ್ದು ನಿಂತಾಗ ನಾವು ಈ ಥರ ಶೇಕ್ ಮಾಡಬೇಕು. ಒಂದು 4-5 ಸತಿ ಈ ಥರ ಶೇಕ್ ಮಾಡಿದ್ಮೇಲೆ ನಿಧಾನಕ್ಕೆ ಮನೆ ದೇವರನ್ನು ಪ್ರಾರ್ಥಿಸ್ಕೊಳ್ಳಿ. ಯಾಕೆಂದರೆ ಇದು ಸಿಹಿ ಇರಲ್ವಲ್ಲ,
ಏನು ಲಾಡು ಆದರೆ, ತಿರುಪತಿ ಲಾಡು ಆದರೆ ಏನಿಲ್ಲ, ಸಲೀಸಾಗಿ ಗೊತ್ತಿಲ್ಲದ್ರೇ ಕಣ್ಣು ಎರಡು ಅಂದ್ಬಿಟ್ಟು ಒಳಗೆ ಹೋಗ್ಬಿಡುತ್ತೆ. ಇದು ಒಳಗೆ ಹೋಗ್ಬೇಕಾದ್ರೆ ಸ್ವಲ್ಪ ಯೋಚನೆ ಮಾಡುತ್ತೆ, ಇದು ಬೇಕಾ ನಮಗೆ ಅನಿಸುತ್ತೆ. ಇದು ಸ್ಪೂನು ಚೆನ್ನಾಗಿದೆ. ನಮ್ಮ ಶ್ರೀನಿವಾಸ ದಿನ 3 ಸತಿ ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ ತೊಗೊಳ್ತಾ ಇದ್ದಾನೆ. ಸ್ವಲ್ಪ ಮೊನ್ನೆ ಕೈಗೊಂಚೂರು ಪೆಟ್ಟಾಯ್ತಲ್ಲ, ಆಹಾರ ಸರಿಯಾಗಿ ಸೇರ್ತಾ ಇಲ್ಲ ಅವ್ರು ಪಾಪ, ಔಷಧಿಗಳು ಎಲ್ಲ ಇದು ತೊಗೊಳ್ಳೋದ್ರಿಂದ ಒಳ್ಳೆ ಆರೋಗ್ಯವಂತನಾಗ್ತಾ ಇದ್ದಾನೆ. ನಾನಂದೆ ಏನಪ್ಪ ಇದು ಅಷ್ಟೊಂದು ಸಿಹಿ ಇದೆ, ಹೆಂಗೆ ಕುಡಿತೀಯ ಅಂದರೆ ಏನೋ ಕುಡಿಯೋಕೆ ಕುಡಿದು ಬಿಡ್ತೀನಿ, ಆಮೇಲೆ ಹೇಗೋ ಆಗಲಿ. ಆಹಾ, ನೀನು ಸ್ವಲ್ಪ ನೋಡ್ತೀಯಮ್ಮ. ನಾನೆಲ್ಲ ಆಮೇಲೆ ನಿಜಕ್ಕೂ ಆರೋಗ್ಯಕ್ಕೆ ಬೇಕಾಗಿರುವಂಥದ್ದು ಅಮೃತ ಬಿಂದು. ನಾವು ಈ ಕಂಪನಿಯನ್ನು ಅಭಿವೃದ್ಧಿಪಡಿಸೋದಕ್ಕೋ ಅಥವಾ ಈ ಕಂಪನಿ ಬಗ್ಗೆ ಏನೋ ಹೇಳಿದ್ರೆ ನಮಗೆ ಇನ್ನೇನೋ ಅನುಕೂಲ ಆಗುತ್ತೆ ಅಂತನೋ ಆ ಉದ್ದೇಶ ನಮ್ಮದಲ್ಲ. ಅದು ಬೇಡವಾದ ವಿಚಾರ. ಕಂಪನಿ ಅಭಿವೃದ್ಧಿ ಮಾಡಲಿಕ್ಕೆ ನಾನು ಹೊಟ್ಟೆಗೆ ಯಾಕೆ ತೊಗೋಬೇಕು? ನಾನು ಬರೀ ಕೈಲಿ ಹಿಡ್ಕೊಂಡು ಹೇಳಿದ್ರೆ ಸಾಕು. ನಾನು ಹೊಟ್ಟೆಗೆ ತೊಗೊಂಡಿದ್ದೀನಿ ಅಂದರೆ ಅದಕ್ಕೆ ಅದರಲ್ಲಿ ಒಂದು ಜೀವಾರ್ಥ ಇದೆ, ಅದಕ್ಕೊಂದು ಮೂಲವಾಗಿರ್ತಕ್ಕಂಥ ಅಮೃತ ಬಿಂದು ಹೆಸರಿಗೆ ತಕ್ಕನಾಗಿ ಅದು ಅಮೃತದಂತೆ ಕೆಲಸ ಮಾಡುತ್ತೆ ಅಂದರೆ ಮಾತ್ರ ಹೀಗೆ ಧೈರ್ಯವಾಗಿ ಒಡೆ ತೊಗೊಳ್ಳೋದು. ಇಲ್ಲ ಅಂದರೆ ಎಲ್ಲ ಈಗ ವೀಕ್ಷಕರು ಪ್ರತಿಯೊಬ್ಬರು ನಿಮ್ಮ ಮನಸ್ಸಲ್ಲಿ ಏನು ಬಂದಿರುತ್ತೆ ಅಂದರೆ, ಏನಪ್ಪ ಗುರುಗಳು ಇದನ್ನು ಪ್ರಮೋಷನ್ ಮಾಡ್ತೀರಿ ಅಂತ ಅನ್ಬೇಕು ನಿಜ, ಆದರೆ ಹೊಟ್ಟೆಗೆ ತೊಗೊಂಬಿಡೋದ? ಇದುವರೆಗೂ ಪ್ರಮೋಷನ್ಸ್ ಒಂದು ಸೋಪ್ ಆಗಲಿ ಪ್ರತಿಯೊಂದಲ್ಲಿ ಕೈಲಿ ಹಿಡ್ಕೊಂಡು ಹೇಳ್ತಿರ್ತಾರೆ, ಅಥವಾ ಯಾವುದೋ ಒಂದು ವಸ್ತುಗಳನ್ನು ಕೈಲಿ ಹಿಡಿದು ಹೇಳುವಂಥವ್ರು ಸಾಕಷ್ಟು ಜನ ಇರ್ತಾರೆ, ಇಲ್ಲ ಅಂತ ನಾನು ಹೇಳೋಲ್ಲ. ಆದರೆ ಅದರೊಳಗೆ ಜೀವಾಂಶ, ಅದರೊಳಗೆ ಸತ್ಯಾಂಶ ಇದ್ದರೆ ಮಾತ್ರ ಅದ್ರ ಬಗ್ಗೆ ನಾವು ಅಷ್ಟು ಮಾತಾಡೋದು ಅದರ ಅರ್ಥ. ಹಾಗಾಗಿ ಅಮೃತ ಬಿಂದು ನನ್ನೊಬ್ಬನ ಮನಸ್ಸಲ್ಲ, ಎಲ್ಲರ ಮನಸ್ಸನ್ನು ಗೆದ್ದಿದೆ. ಎಲ್ಲರ ಮನಸ್ಸನ್ನು ಗೆದ್ದಿರತಕ್ಕಂಥ ಅಮೃತ ಬಿಂದುಗೆ ಈಗ ಅಮೃತ ಬಿಂದು ಮಹೋತ್ಸವ ನಡೀತಾ ಇದೆ. ಈ ಮಹೋತ್ಸವದಲ್ಲಿ ಯಾರೆಲ್ಲ ಕಾಗದಗಳು ಬರೀತಿದ್ರಿ, ಯಾರೆಲ್ಲ ಫೋನ್ ಮಾಡ್ತಿದ್ದೀರಿ, ತಮ್ಮೆಲ್ಲರಿಗೂ ಈ ಅಮೃತ ಬಿಂದು ನಿಮ್ಮ ಮನೆ ಬಾಗಿಲು ಕಳಿಸುವಂಥ ಪ್ರಕ್ರಿಯೆ ಈ ಸತತ 15 ದಿನಗಳು ನಡೆಯುತ್ತೆ. 15 ದಿನದಲ್ಲಿ ಈಗಾಗಲೇ ಸಾಕಷ್ಟು ಜನಕ್ಕೆ ಕಾಗದಗಳು ಹೋಗ್ತಾ ಇದೆ. ಅಂದರೆ ನಾವಿಲ್ಲಿ ಓದುವಂತಹ ಕಾಗದ 1 2 ಇರಬಹುದು, ಆದರೆ ನನ್ನ ಕಾರ್ಯಕ್ರಮ ಮುಗಿದ ಮೇಲೆ 9:30 ಲೈವ್ ನೇರ ಪ್ರಸಾರ ಆದಮೇಲೆ ನನಗೆ 1 ಗಂಟೆಗಳ ಕಾಲ ಅವತ್ತು ಬಂದಿರತಕ್ಕಂತಹ ಕಾಗದಗಳನ್ನು ಅವತ್ತೇ ವಿಲೇವಾರಿ ಮಾಡಬೇಕು, ಅವತ್ತೇ ನೋಡಬೇಕು. ನಾವು ನೋಡಿ ಅದರಲ್ಲಿ ಕಂಟೆಂಟು ನಿಮ್ಮೆಲ್ಲರಿಗೂ ಅನುಕೂಲವಾಗುವಂಥದ್ದಿದ್ದರೆ ಮಾತ್ರ ನಾಳೆ ಬೆಳಗ್ಗೆ ಟಿ ವಿ ಮುಂದೆ ಬರ್ತದೆ. ಇಲ್ಲ ಅಂದರೆ ಅದಕ್ಕೆ ಸೂಕ್ತವಾದಂಥ ಪರಿಹಾರವನ್ನು, ಅದರ ಏನು ಒಂದು ಪರಿಹಾರದ ಮಾರ್ಗ ತಿಳಿಸ್ಬೇಕು ಅದನ್ನು ತಿಳಿಸ್ಬಿಡ್ತೀವಿ ನಾವು. ಆ ತಿಳಿಸುವ ಕ್ರಮವೂ ಹಾಗೇ ಇರುತ್ತೆ. ಅದರಿಂದ ಎಲ್ಲರಿಗೂ ಈಗಾಗಲೇ ಸಾಕಷ್ಟು ಜನಕ್ಕೆ ಅಮೃತ ಬಿಂದು ಬರ್ತಿದೆ. ಒಳ್ಳೆಯದಾಗಲಿ, ಶುಭವಾಗಲಿ. ನಾಳೆ ಭಾನುವಾರ ತಂತ್ರಸಾರ ವಿಶೇಷ, ದೇಹದ ಆರೋಗ್ಯಕ್ಕೆ ಅಮೃತ ಬಿಂದು ವಿಶೇಷ. ಒಳ್ಳೆಯದಾಗಲಿ, ಶುಭವಾಗಲಿ. ಕಾರ್ಯಕ್ರಮವನ್ನು ಮುಂದುವರಿಸೋಣ. ಗುರುಶೀಗ ದರ್ಪಣಾಂಚನ ಮತ್ತು ರಾಶಿ ಫಲ ಹೇಳಬೇಕು. ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರಯಂಬಕಾಯ ತ್ರಿಪರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ನಮಃ. ಭಗವಂತ ಕಾಪಾಡಪ್ಪ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶರ್ಭ್ಯಶ್ಚ ರಾಹವೇ ಕೇತುವೇ ನಮಃ. ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೇ ಅಮೃತೇಶಾಯ ಸರ್ವಾಯ ಮಹಾದೇವಾಯ ತೇ ನಮಃ. ಆದಿತ್ಯಾದಿ ನವಗ್ರಹಗಳನ್ನು ಪ್ರಾರ್ಥನೆ ಮಾಡಿ ಈ ದಿನದ ರಾಶಿಫಲವನ್ನು ಎಲ್ಲರೂ ಸಹಿತ ಗಮನಿಸೋಣ. ರಾಶಿಫಲದಲ್ಲಿ ಬರ್ತಕ್ಕಂತಹ ಲಾಭ ನಷ್ಟ, ಬೇಕು ಬೇಡ ಅಥವಾ ಯಾವುದೇ ಒಂದಷ್ಟು ಪರಿಹಾರ ಭಾಗಗಳಿದ್ದರೂ ಅವತ್ತಿಗವತ್ತೇ ಮಾಡಿಕೊಳ್ಳೋದ್ರಿಂದ ಖಂಡಿತ ಸಾಕಷ್ಟು ಯಶಸ್ಸಿನ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ಬಹುದು. ಮೊದಲನೇದಾದಂತಹದ್ದು ಮೇಷರಾಶಿ. ಮೇಷರಾಶಿ ಮೇಷಲಗ್ನ. ಮೇಷಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಗುರು ಚಂದ್ರರ ಯೋಗದಿಂದ ಸಾಕಷ್ಟು ಒಳ್ಳೆ ಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ, ಅಸಾಧ್ಯವಾದ್ದನ್ನು ಸಾಧನೆ ಮಾಡ್ಕೊಳ್ತೀರಿ. ಇವತ್ತು ತಾವು ಅಂದುಕೊಂಡಷ್ಟು ಮಟ್ಟಿಗೆ ಹೆಚ್ಚಿನ ಫಲಗಳನ್ನು ಸಿದ್ಧಿಪಡಿಸ್ಕೊಳ್ಳುವಂತಹ ಅದೃಷ್ಟ ಇರತಕ್ಕಂಥ ದಿನ. ಆದರೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮನಸ್ತಾಪಗಳು ತಂದುಕೊಂಡ್ಬಿಡ್ತೀರಿ. ಜೋಪಾನ, ಎಚ್ಚರಿಕೆಯಿಂದಿರಿ. ಹಾಗೆ ಇವತ್ತು ಯಾರೊಬ್ಬರು ವೈಷಮ್ಯದಿಂದ, ಯಾರೊಬ್ಬರು ವೈರತ್ವದಿಂದ ಅಥವಾ ಯಾರಾದರೂ ನಿಮ್ಮನ್ನು ಗಲಾಟೆ ಮಾಡಿ ಬೇರೆ ನಿಮಗೆ ಬೇಡವಾದಂಥ ವಿಚಾರಗಳನ್ನು ನಿಮ್ಮನ್ನು ಗಲಾಟೆ ಎಳೆಯುವಂಥ ಪರಿಸ್ಥಿತಿನೂ ಆಗುತ್ತೆ. ಜೋಪಾನ. ಬೇಡವಾದಂಥ ವಿಚಾರಕ್ಕೆ ನೀವು ಎಂಟ್ರಿ ಆಗೋದು ಬೇಡ, ಅದನ್ನು ತಲೆಗೆ ತಂದುಕೊಳ್ಳೋದು ಬೇಡ. ನಿಮಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಸಾಧ್ಯವಾದಷ್ಟು ಸನ್ಮಾರ್ಗದತ್ತಿದ್ದು ಮನೆಯಲ್ಲಿ ಹಿರಿಯರು ಏನು ಹೇಳ್ತಾರೆ ಅದರಂತೆ ನಡ್ಕೊಳ್ಳೋದು ಬಹಳ ಉತ್ತಮ. ಇವತ್ತು ಮೇಷರಾಶಿಯವರು ಹೆಚ್ಚು ಜವಾಬ್ದಾರಿನೂ ಬೇಕು, ಹೆಚ್ಚು ಆಲೋಚನೆಯೂ ಬೇಕು. ಅದಕ್ಕಿಂತ ಮುಖ್ಯವಾಗಿ ಹಾಕುವ ಪ್ರತಿ ಹೆಜ್ಜೆಯು ಎಚ್ಚರಿಕೆಯಿಂದ ಹಾಕಿ. ಒಳ್ಳೆಯದಾಗಲಿ. ಇನ್ನು ವೃಷಭ ರಾಶಿ. ವೃಷಭ ಲಗ್ನದಲ್ಲಿರ್ತಕ್ಕಂಥವರು ಅರ್ಧ ತಲೆನೋವಿಂದ ಒದ್ದಾಡ್ತೀರಿ. ಮನಸ್ಸು ನೆಮ್ಮದಿ ಇಲ್ಲ, ಚಂಚಲತೆ ಇದೆ. ಆರೋಗ್ಯದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸ. ಮನಸ್ಸು ಸರಿಯಿಲ್ಲ ಅಂದಾಗ, ಆರೋಗ್ಯ ಸರಿಯಿಲ್ಲ ಅಂದಾಗ ಇಂಥದ್ದೆಲ್ಲ ವ್ಯತ್ಯಾಸ ಆಗುತ್ತೆ. ಆದರೆ ಅದನ್ನು ಆದಷ್ಟು ಬೇಗ ಸರಿಪಡಿಸ್ಕೊಳ್ಬಹುದು. ಮನೆಯಿಂದ ಆಚೆ ಹೊರಡುವಾಗ ಒಂದು ಚಿಟಿಕೆಯಷ್ಟು ಲವಣ ಉಪ್ಪನ್ನು ತೆಗೆದು ದೃಷ್ಟಿ ತೆಗೆದು ಅದನ್ನು ನೀರಿಗೆ ಹಾಕ್ಬಿಟ್ಟು ಹೊರಟ್ರೆ ಮುಂದೆ ಬರುವಂತಹ ಅನಾರೋಗ್ಯದ ಕ್ಷಣಗಳನ್ನು ಸಹಿತ ದೂರ ಮಾಡ್ಕೋಬೋದು.
ಹಾಗೆ ಇವತ್ತು ಗುರುಗಳ ಸಾನ್ನಿಧ್ಯಕ್ಕೆ ಹೋಗಿ ಗುರುಗಳನ್ನು ಪ್ರಾರ್ಥನೆ ಮಾಡ್ತಕ್ಕಂಥದ್ದು, ಗುರು ರಾಯರ ಅನುಗ್ರಹ ಪಡಿತಕ್ಕಂಥದ್ದು, ಅಥವಾ ಭಗವಾನ್ ಶಿರಡಿ ಸದ್ಗುರು ಸಾಯಿನಾಥರ ಸಾನ್ನಿಧ್ಯದಲ್ಲಿ ಗೋಧಿಯಿಂದ ಮಾಡಿರ್ತಕ್ಕಂಥ ಪದಾರ್ಥವನ್ನು ಅಲ್ಲಿ ತೆಗೆದುಕೊಂಡು ಕೊಟ್ಟು ನೈವೇದ್ಯ ಮಾಡಿಸಿ 4 ಜನ ಭಕ್ತರಿಗೆ ಹಂಚಿದ್ರೆ ಮತ್ತಷ್ಟು ವಿಶೇಷವಾದ ಫಲವನ್ನು ಸಿದ್ಧಪಡಿಸ್ಕೊಳ್ತೀವಿ. ವೃಷಭ ರಾಶಿಯಲ್ಲಿರ್ತಕ್ಕಂಥವ್ರು ಇವತ್ತು ಒಂದು ವಿಚಾರ, ನಿಮ್ಮೊಳಗೆ ಎಂಥ ಸಮಸ್ಯೆ ಬರಲಿ, ಎಂಥದ್ದೇ ಆಗಲಿ, ಇನ್ನೊಬ್ಬರ ಎದುರುಗಡೆ ಕೈ ಕಟ್ಟಿ ನಿಲ್ಲಬೇಡಿ. ಇನ್ನೊಬ್ಬರ ಹತ್ರ ನಿಮ್ಮ ಕಷ್ಟವನ್ನು ಹೇಳ್ಕೋಬೇಡಿ. ಇನ್ನೊಬ್ಬರ ಮುಂದೆ ನಿಮ್ಮ ಕಷ್ಟವನ್ನು ಹೇಳ್ಕೊಂಡ್ರೆ ತುಂಬ ಚೀಪ್ ಆಗ್ತೀರಿ, ತುಂಬ ಬೇರೆ ಥರ ನಿಮ್ಮನ್ನು ನೋಡೋಕ್ಕೆ ಶುರು ಮಾಡ್ತಾರೆ. ಯಾವಾಗಲೂ ಅಷ್ಟೇ, ಕಷ್ಟ ಹೇಳುವಾಗ ನಿಮ್ಮ ಕಷ್ಟವನ್ನು ಕೇಳುವಂಥ ಕಾಲ ಮಾತ್ರ ನಿಮ್ಮ ಕಷ್ಟಕ್ಕೆ ಸ್ಪಂದಿಸುವಂಥ ಗುಣ. ಅದಾದ ನಂತರ ನಿಮ್ಮ ತಲೆ ಮೇಲೆ ಕಾಲಿಟ್ಟು ಇಲ್ಲದಂಥ ರೀತಿ ವರ್ತನೆ ಮಾಡ್ತಾರೆ, ಕೇಳಿಸ್ಕೊಳ್ತಕ್ಕಂಥವು. ಇದನ್ನು ಒಬ್ಬರಿಬ್ಬರ ವಿಚಾರದಲ್ಲಿ ಹೇಳ್ತಿಲ್ಲ, ಎಲ್ಲರ ವಿಚಾರದಲ್ಲೂ. ಹಾಗಾಗಿ ಕಷ್ಟ ಅಂತಂದಾಗ ಇನ್ನೊಬ್ಬರ ಮುಂದೆ ಕೈಕಟ್ಟಿ ನಿಲ್ಲಬಾರ್ದು, ಇನ್ನೊಬ್ಬರ ಹತ್ರ ಕಷ್ಟವನ್ನು ಹೇಳ್ಕೋಬಾರ್ದು. ನಿಮ್ಮ ಕಷ್ಟವನ್ನು ದೂರ ಮಾಡುವಂಥ ಶಕ್ತಿ ಭಗವಂತನ ಮಾತ್ರನೇ. ನಿಮ್ಮ ಕಷ್ಟ ಅಂತ ಬಂದಾಗ ಭಗವಂತನ ಮುಂದೆ ಅಲ್ಲಿ ಕೈಕಟ್ಟಿ ನಿಲ್ಲಿ, ಭಗವಂತನ ಹತ್ರ ಕಷ್ಟ ಹೇಳ್ಕೊಳ್ಳಿ, ಸ್ವಲ್ಪ ಸಮಾಧಾನದಿಂದಿರಿ. ಎಲ್ಲಾದರೂ ಒಂದು ಕಡೆ ಒಂದು ಅರ್ಧ ಗಂಟೆ ನೆಮ್ಮದಿಯಾಗಿ ಕೂತ್ಕೊಳ್ಳಿ, ಯಾರನ್ನೂ ಮಾತಾಡಬೇಡಿ. ಆಗ ನಿಮಗೆ ಬರುವಂಥ ಥಾಟ್ಸು, ಆಗ ನಿಮಗೆ ಬರುವಂಥ ಆಲೋಚನೆ ನಿಮ್ಮ ಜೀವನಕ್ಕೆ ದಾರಿದೀಪ ಮಾಡುತ್ತೆ. ಒಳ್ಳೆಯದಾಗಲಿ. ಇನ್ನು ಮಿಥುನ ರಾಶಿ. ಮಿಥುನ ರಾಶಿ ಮಿಥುನ ಲಗ್ನದಲ್ಲಿರ್ತಕ್ಕಂಥವರಿಗೆ ಆರ್ಥಿಕ ಸಂಕಷ್ಟಗಳು, ಹಣಕಾಸಿನ ವಿಚಾರ, ಲೇವಾದೇವಿ, ಇದರಲ್ಲಿ ಸ್ವಲ್ಪ ವ್ಯತ್ಯಾಸ ಕಾಣ್ತೀರಿ. ಹಿಂದೆ ಯಾವತ್ತೂ ಮಾಡ್ಕೊಂಡಿರ್ತಕ್ಕಂಥ ಸಾಲಗಳಿಗೋ, ಹಿಂದೆ ಯಾವತ್ತೂ ಮಾಡ್ಕೊಂಡಿರ್ತಕ್ಕಂಥ ಕಮಿಟ್ಮೆಂಟ್ಸೋ, ಹಿಂದಾಗಿರ್ತಕ್ಕಂಥ ಕೆಲವಷ್ಟು ವಿಚಾರಗಳಲ್ಲಿ ಇವತ್ತು ನೀವು ತಲೆ ಕೆಡಿಸ್ಕೊಳ್ಬೇಕಾದ ಪರಿಸ್ಥಿತಿ ಎದುರಾಗ್ಬಿಟ್ಟಿದೆ. ಜೋಪಾನ, ಬಹಳ ಎಚ್ಚರಿಕೆ ಬೇಕು. ಹಾಗೆ ಏನೇ ಕಾಯಕ ಮಾಡಿದ್ರು, ಯಾವುದೇ ಕೆಲಸ ಮಾಡಿದ್ರೂ ಅದಕ್ಕೆ ಅದರದೇ ಆದಂಥ ಒಂದಷ್ಟು ಶಕ್ತಿ ಬೇಕಾಗುತ್ತೆ. ಆ ಶಕ್ತಿ ಎಲ್ಲೋ ಒಂದು ಕಡೆ ಕಡಿಮೆ ಆದಂಗಿದೆ. ಇವತ್ತಿನ ದಿವಸ ಮಿಥುನ ರಾಶಿಯಲ್ಲಿರ್ತಕ್ಕಂಥವ್ರು ನಿಮ್ಮ ಮನೆ ದೇವರನ್ನ ಪ್ರಾರ್ಥನೆ ಮಾಡಿ ನಿಮ್ಮ ತಾಯಿಯ ಪಾದ ಮುಟ್ಟಿ ನಮಸ್ಕಾರ ಮಾಡ್ಕೊಂಡು ಬನ್ನಿ. ನಿಮ್ಮ ಮಾತೃಶ್ರೀ ಜಗತಃ ಪಿತರ ಮುಂದೆ ಪಾರ್ವತಿ ಪರಮೇಶ್ವರು, ತಾಯಿಗಿನ ದೊಡ್ಡವರು ಮತ್ತೊಬ್ಬರಿಲ್ಲ, ತಂದೆ ತಾಯಿನೇ ಪ್ರಧಾನ, ನಿಮ್ಮ 2 ಕಣ್ಗಳು ನಿಮ್ಮ ತಂದೆ ತಾಯಿ. ಅದನ್ನು ಅರ್ಥ ಮಾಡ್ಕೊಳ್ಳಿ. ನಿಮ್ಮ ತಾಯಿಯ ಪಾದ ಮುಟ್ಟಿ ನಮಸ್ಕಾರ ಮಾಡ್ಕೊಂಡು ಬಂದಿದ್ದೆ ಆದರೆ ಖಂಡಿತ ಇವತ್ತು ಸಾಕಷ್ಟು ಯಶಸ್ಸನ್ನು ಸಿದ್ಧಪಡಿಸ್ಕೊಳ್ತೀರಿ ಮಿಥುನ ರಾಶಿಯವರು. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನದಲ್ಲಿರ್ತಕ್ಕಂಥವರು ಮಾತೃಕಾರಕ. ಅಂದರೆ ನಿಮ್ಮಲ್ಲಿ ಒಳ್ಳೆ ಹೃದಯ ಇದೆ, ಒಳ್ಳೆ ಮನಸ್ಸಿದೆ, ಯಾವುದು ಬೇಕು ಬೇಡ ಸರಿಯಾದ ಆಲೋಚನೆ ಇದೆ. ಆದರೆ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸ ಇದೆ. ಅಷ್ಟೇ ಅಲ್ಲದೆ ಕರ್ಕಾಟಕ ರಾಶಿಯವರಿಗೆ ನಿಮ್ಮ ಅಂತಃಕರುಣೆ, ಕೆಲವೊಬ್ಬರ ಬಗ್ಗೆ ನಿಮ್ಮ ಆಲೋಚನೆ ಅಥವಾ ನೀವು ತೆಗೆದುಕೊಳ್ಳುವಂಥ ಕೆಲವು ನಿಯಮಗಳು ಕೆಲವೊಂದಷ್ಟು ತೊಂದರೆಗಳು ಆಗ್ಬೋದು, ಮನಸ್ಸಿಗೆ ಅಸಮಾಧಾನವೂ ಉಂಟಾಗ್ಬೋದು. ಆದರೆ ಯಾವುದಕ್ಕೂ ಅಂಜಬೇಕಾದ್ದಿಲ್ಲ, ಧೈರ್ಯವಾಗಿದ್ದು ಮಾಡುವ ಕೆಲಸವನ್ನು ಅರ್ಥಪೂರ್ಣವಾಗಿ ಮಾಡಿ. ಹಾಗೆ ಇವತ್ತು ನೀವು ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮೂಗಿತುದಿಯಲ್ಲಿ ಕೋಪ ಮಾಡ್ಕೋಬೇಡಿ. ಯಾಕೆಂದರೆ ಕೋಪ ಅಂತಕ್ಕಂಥದ್ದು ಅಷ್ಟು ಸಮಂಜಸವಾದ್ದಲ್ಲ. ಒಳ್ಳೆಯ ಮನಸ್ಸಿನಿಂದ ಇದ್ದರೆ ಮಾತ್ರ ಸತ್ಯ. ಆ ಒಳ್ಳೆಯ ಮನಸ್ಸಿನಿಂದ ಇದ್ದು ಒಳ್ಳೆಯದನ್ನೇ ಕೆಲಸವನಿಗೆ ಸಿದ್ಧಪಡಿಸ್ಕೊಂಡ್ರೆ ಎಲ್ಲವೂ ಅನುಕೂಲ. ನೋಡಿ, ಕರ್ಕಾಟಕ ರಾಶಿ ಹಾಗೆ ಮಿಥುನ ರಾಶಿ ಬಗ್ಗೆ ಬಂದಾಗ ತಾಯಿ ಬಗ್ಗೆ ಬಂತಲ್ಲ, ತಾಯಿ ಬಗ್ಗೆ ಬಂದಾಗ 2 ಮಾತು ತಾಯಿ ಬಗ್ಗೆ ಮಾತಾಡಲಿಲ್ಲ ಅಂದರೆ ಮುಂದಕ್ಕೆ ಹೊರಡೋದೇ ಇಲ್ಲ. ಈ ಜ್ಯೋತಿಷ್ಯ ಪದಗಳಿಗೂ ಆ ತಾಯಿಯ ಒಂದು ವಾತ್ಸಲ್ಯಕ್ಕೂ ಬಹಳ ತುಂಬ ಹತ್ತಿರದಲ್ಲಿರ್ತಕ್ಕಂಥ ಸಂಬಂಧ ಇದೆ. ತಂದೆ ತಾಯಿ ವಿಚಾರ ಅಂತ ಬಂದಾಗ ಈ ನಿಮ್ಮ ಆನಂದ್ ಗುರುಜಿಯವರು ಪ್ರತಿ ಕ್ಷಣ ಅದರ ಬಗ್ಗೆ ಭಾವುಕರಾಗ್ತಾ ಇರ್ತಾರೆ. ಉದ್ದೇಶ ಅದಕ್ಕಿನ್ನ ದೊಡ್ಡದು ಮತ್ತೊಂದಿಲ್ಲ ಅಂತ. ನಾನು 108,008 ದೇವರುಗಳನ್ನು ನಮಸ್ಕಾರ ಮಾಡಬಹುದು, ದೇವಸ್ಥಾನಗಳಿಗೆ ಸುತ್ತಾಡಬಹುದು. ಆದರೆ ಅದಕ್ಕೆಲ್ಲ ಹೋಗಲಿಕ್ಕೆ ಕಾರಣ ಮಾಡಿ ಅದಕ್ಕಿನ್ನ ಒಂದು ದೊಡ್ಡದಾದಂತಹ ಮೌಲ್ಯಾಧಾರಿತವಾಗಿರ್ತಕ್ಕಂಥ ಒಂದು ಮಾತೃಶ್ರೀ, ಒಂದು ತಂದೆ ತಾಯಿ ಬಗ್ಗೆ ತಿಳಿಸುವಂತಹ ಆಗುವಂಥ ಸಂತೋಷ ಇರುತ್ತಲ್ಲ. ನಾನು ದೇವರೆದುರುಗಡೆ ನಿಂತು ನಮಸ್ಕಾರ ಮಾಡಿ ಪ್ರದಕ್ಷಿಣೆ ಮಾಡಿ ಸಾಷ್ಟಾಂಗ ನಮಸ್ಕಾರ ಮಾಡುವಾಗೂ ಸಿಗದಂಥ ಸುಖ ನನ್ನ ತಂದೆ ತಾಯಿ ವಿಚಾರ ಮಾತಾಡುವಾಗ ಸಿಗುತ್ತೆ. ಅದಕ್ಕೆ ಹೇಳುವಂಥದ್ದು ಇಲ್ಲಿ ನೋಡಿ, ಮಿಥುನ ಮತ್ತು ಕರ್ಕಾಟಕ ಇಬ್ಬರೂ ಸಹಿತ ಇವತ್ತು ತಂದೆ ತಾಯಿನೇ ನಮಸ್ಕಾರ ಮಾಡಬೇಕು, ಅವರ ಆಶೀರ್ವಾದ ಪಡಿಬೇಕು. ಅವರ ಆಶೀರ್ವಾದ ಪಡೆದು ನಿಮ್ಮ ಮುನ್ನಡೆಯಿರಿ, ಹೆಚ್ಚಿನ ಫಲವನ್ನು ಖಂಡಿತ ಸಿದ್ಧಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ. ಇನ್ನು ಸಿಂಹರಾಶಿ. ಸಿಂಹಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಆಸ್ಥಾನ ಚೆನ್ನಾಗಿರೋದ್ರಿಂದ ನಿಮ್ಮ ಮುಖದ ವರ್ಚಸ್ಸು, ತೇಜಸ್ಸು, ತಾವು ಅಂದುಕೊಂಡಷ್ಟು ಕೆಲಸ ಕಾರ್ಯಗಳು ಏನೆಲ್ಲ ಮಾಡಬೇಕು ಅಂತ ಅಂದ್ಕೊಂಡಿದ್ರೋ ಎಲ್ಲ ಕೆಲಸಗಳನ್ನು ಸಹಿತ ಧೈರ್ಯವಾಗಿ ಒಂದು ಹೆಜ್ಜೆ ಹಾಕಿ ಮಾಡ್ತೀರಿ. ಹಾಗೆ ನಿಮ್ಮ ಮನಸ್ಸಲ್ಲಿರ್ತಕ್ಕಂಥ ದ್ವಂದ್ವ ಚಿಂತನೆಗಳನ್ನು ದೂರ ಮಾಡ್ಕೊಳ್ತೀರಿ. ಸಾಧ್ಯವಾದಷ್ಟು ಫಲಾಫಲಗಳನ್ನು ಸಿದ್ಧಪಡಿಸಿಕೊಳ್ಳುವಂತಹ ಯೋಗ ಫಲ ನಿಮಗಿದೆ. ಆದರೆ ನೀವು ಮಾಡುವಂತಹ ಕೆಲಸಗಳಲ್ಲಿ ಸ್ವಲ್ಪ ಅಡ್ಡಿ ಆತಂಕನೂ ಇದೆ. ಮನಸ್ಸು ನೆಮ್ಮದಿ ಇಲ್ಲದಂಥ ರೀತಿಯಲ್ಲಿದೆ. ಅಧಿಕವಾದಂಥ ಚಂಚಲತೆ ನಿಮ್ಮನ್ನು ಬಾಧಿಸುತ್ತೆ. ಇಂಥ ಸಮಯದಲ್ಲೇ ಬಹಳ ಎಚ್ಚರಿಕೆ ಬೇಕಾಗುತ್ತೆ. ಇವತ್ತು ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಲಕ್ಷ್ಮೀನಾರಾಯಣರ ಪ್ರಾರ್ಥನೆ ಮಾಡಿ. ಲಕ್ಷ್ಮೀನಾರಾಯಣರ ಆರಾಧನೆ ಮಾಡ್ತಕ್ಕಂಥದ್ದು, ಗುರು ಪರಂಪರೆ ಇರ್ತಕ್ಕಂತಹ ಗುರು ಸಾನ್ನಿಧ್ಯಗಳಿರ್ತಕ್ಕಂಥ ಸಾನ್ನಿಧ್ಯಕ್ಕೆ ಹೋಗಿ ಅಲ್ಲಿ ಕಡಲೆಕಾಳು ಅಥವಾ ಹಳದಿ ಕಲರ್ ಪುಷ್ಪವನ್ನು ಕೊಟ್ಟು, ಹಳದಿ ಕಲರ್ ಗಂಧವನ್ನು ಕೊಟ್ಟು ಒಂದು ಪ್ರಾರ್ಥನೆ ಮಾಡಿದ್ರೆ ಮತ್ತಷ್ಟು ವಿಶೇಷವಾದ ಫಲವನ್ನು ಸಿದ್ಧಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕನ್ಯಾ ರಾಶಿ.
ಕನ್ಯಾ ರಾಶಿ ಕನ್ಯಾ ಲಗ್ನ. ಕನ್ಯಾ ರಾಶಿ ಕನ್ಯಾ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಬುಧ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಹಣಕಾಸಿನ ವಿಚಾರದಲ್ಲಿ ಪರವಾಗಿಲ್ಲ, ಭೂಮಿ ವಿಚಾರವಾಗಿ ಲಾಭವಾಗಿದೆ ಮತ್ತು ಆರೋಗ್ಯದ ವಿಚಾರದಲ್ಲಿ ಮಾತ್ರ ಸಣ್ಣ ಪಟ್ಟ ವ್ಯತ್ಯಾಸ ಆಗ್ತಾ ಇದೆ. ಮನಸ್ಸಲ್ಲಿ ತುಂಬ ಚಂಚಲತೆ ಒಳಗಾಗ್ತಿರೋದ್ರಿಂದ ಏನು ಮಾಡಬೇಕಪ್ಪ ಅನ್ನತಕ್ಕಂಥ ಆಲೋಚನೆಯಲ್ಲಿದ್ದೀರಿ. ಯಾವುದಕ್ಕೂ ಅಂಜೋದು ಬೇಡ, ಧೈರ್ಯವಾಗಿ ನೀವು ಒಂದು ಹೆಜ್ಜೆ ಮುಂದೆ ಹಾಕಿದ್ರೆ ಅಸಾಧ್ಯವಾದ್ದನ್ನು ಸಾಧನೆ ಮಾಡ್ಕೊಳ್ತೀರಿ, ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಮಾಡುವಂತಹ ಯಾವುದೇ ಕೆಲಸ ಆದರೂ ಇವತ್ತಿನ ದಿವಸ 2 ಬಿಲ್ವಪತ್ರೆಯನ್ನು ಶಿವಮಂದಿರಕ್ಕೆ ಕೊಟ್ಟು ಪ್ರಾರ್ಥನೆ ಮಾಡಿ, ಅಥವಾ ಬಿಲ್ವ ವೃಕ್ಷಕ್ಕೆ ಹೋಗಿ 11 ನಮಸ್ಕಾರ ಮಾಡಿ, ಅಲ್ಲಿ ಓಂ ನಮಃ ಶಿವಾಯ ಎಂಬತಕ್ಕಂಥ ಶಿವಮಂತ್ರವನ್ನು ಉಚ್ಚಾರಣೆ ಮಾಡೋದ್ರಿಂದ ಅಲ್ಲಿ ಉಚ್ಚರಿಸುವಂತಹ ಆ ಶಿವಮಂತ್ರ ಓಂ ನಮಃ ಶಿವಾಯ ಎಂಬತಕ್ಕಂಥ ಮಹಾಮಂತ್ರ ನಿಮ್ಮ ಜೀವನದಲ್ಲಿ ಸಾಕಷ್ಟು ಅಭಿವೃದ್ಧಿಯನ್ನು ತೋರಿಸುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ರಾಶಿ ಫಲಗಳನ್ನು ಮುಂದುವರಿಸೋಣ. ಗುರುಜೀಗ ತುಲಾ ರಾಶಿಯಿಂದ. ಖಂಡಿತಮ್ಮ. ಇನ್ನು ತುಲಾರಾಶಿ. ತುಲಾರಾಶಿ ತುಲಾಲಗ್ನ. ತುಲಾರಾಶಿ ತುಲಾಲಗ್ನದಲ್ಲಿರ್ತಕ್ಕಂಥವ್ರಿಗೆ ಭಾಳಷ್ಟು ನೆಮ್ಮದಿಯುತವಾದಂಥ ಕೆಲವಷ್ಟು ಕೆಲಸ ಕಾರ್ಯಗಳನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಆರೋಗ್ಯದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸ ಇದೆ ಬಿಟ್ಟರೆ ವ್ಯವಹಾರದಲ್ಲಂತೂ ಸಾಕಷ್ಟು ಲಾಭ ಇದೆ. ತಾವೇನು ಅಂದುಕೊಂಡಿದ್ದೀರಿ, ಏನನ್ನು ಸಾಧನೆ ಮಾಡಬೇಕು ಅಂದ್ಕೊಂಡಿದ್ದೀರಿ, ಅಥವಾ ಯಾವೊಂದು ಕಾಲದಲ್ಲಿ ಏನು ಹೆಜ್ಜೆ ಹಾಕಿ ಏನು ಕೆಲಸ ಮಾಡಿದ್ರೆ ಕಾರ್ಯಸಿದ್ಧಿ ಆಗುತ್ತೆ ಎಂಬತಕ್ಕಂಥ ಮನಸ್ಸಂಕಲ್ಪದಲ್ಲಿದ್ದೀರಿ. ಖಂಡಿತ ಹೆಚ್ಚಿನ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಆದರೆ ಇವತ್ತು ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಮಧ್ಯಾಹ್ನ ಸರಿಸುಮಾರು 1:20 4:15 1:20 4:15 ಅಷ್ಟು ಒಳ್ಳೆಯ ಕಾಲ ಅಲ್ಲ. ಈ ಸಮಯದಲ್ಲಿ ಮಾತ್ರ ಸ್ವಲ್ಪ ಎಚ್ಚರಿಕೆಯಿಂದಿರಿ. ಹಾಗೆ ಮನೆಯಿಂದ ಆಚೆ ಕೊಡಬೇಕಾದ್ರೆ 1 ಚಿಟಿಗೆಯಷ್ಟು ಗೋಧಿ, 1 ಚಿಟಿಗೆಯಷ್ಟು ಉಪ್ಪು ಮತ್ತು ಗೋಧಿಯನ್ನು ಏಕಕಾಲದಲ್ಲಿ ದೃಷ್ಟಿ ತೆಗೆದು ದಕ್ಷಿಣಾಭಿಮುಖವಾಗಿ ನಿಂತು ಹಸಿರು ಗಿಡದ ಮೇಲೆ ಹಾಕೋದ್ರಿಂದ ಒಂದಷ್ಟು ಒಳಿತನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಇದರ ಜೊತೆಗೆ ಶುಭ ಸಂಧ್ಯಾಕಾಲ, ಸಂಧ್ಯಾಕಾಲದಲ್ಲಿ ಮನೆ ದೇವರ ಪ್ರಾರ್ಥನೆ ಮಾಡಿ ಓಂ ನಮಃ ಶಿವಾಯ ಎಂಬತಕ್ಕಂಥ ಶಿವಮಂತ್ರವನ್ನು ಒಂದಷ್ಟು ಕಾಲ ನಿರಂತರ ಪಠನೆ ಮಾಡಿ. ಇದರಿಂದ ತುಂಬ ಒಳಿತನ್ನು ಸಿದ್ಧಿಪಡಿಸ್ಕೊಳ್ತೀನಿ ತುಲಾರಾಶಿಯವರು. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಅನುಗ್ರಹದಿಂದಲೇ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ. ಆದರೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಒಂದಷ್ಟು ಕೋಪ ಬರುವಂಥ ಸನ್ನಿವೇಶಗಳು ಸಾಕಷ್ಟು ಆಗ್ತಿದೆ. ಆ ಕೋಪವನ್ನು ದೂರ ಮಾಡಿ ಸಾಧ್ಯವಾದಷ್ಟು ಸಮಾಧಾನವಾಗಿರಿ. ಒಳ್ಳೆಯ ಒಂದು ವಿಶೇಷವಾಗಿರ್ತಕ್ಕಂಥ ಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇವತ್ತಿನ ನಿಮ್ಮ ಕಾಯಕದಲ್ಲಿ ಒಂದಷ್ಟು ವಿಶೇಷತೆಗಳಿದೆ, ಒಂದಷ್ಟು ಸಮಸ್ಯೆಗಳು ಇದೆ. ಕಷ್ಟ ಎಂಬತಕ್ಕಂಥದ್ದು ಎಲ್ಲರಿಗೂ ಬಂದೊದಗುತ್ತೆ. ಆ ಬಂದಂಥ ಕಷ್ಟವನ್ನು ಹೇಗೆ ನಿಭಾಯಿಸ್ಕೋಬೇಕು ಎಂಬತಕ್ಕಂಥ ಚಿಂತನೆ ಸಮಾಧಾನದಲ್ಲಿದ್ದರೆ ಮಾತ್ರ ಸಿಗುತ್ತೆ. ಹಾಗಾಗಿ ವೃಶ್ಚಿಕ ರಾಶಿಯವರು ಸ್ವಲ್ಪ ಜೋಪಾನ. ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನದಲ್ಲಿ ಜನಿಸಿರ್ತಕ್ಕಂಥವರು ಇವತ್ತಿನ ದಿವಸ ಉತ್ತರಾಭಿಮುಖವಾಗಿ ನಿಂತು 1 ಹನಿ ಜೇನುತುಪ್ಪವನ್ನು ನಿಮ್ಮ ಅಂಗೈಯಲ್ಲಿ ಹಾಕ್ಕೊಂಡು ಶ್ರೀಂ ಎಂಬತಕ್ಕಂತಹ ಬೀಜಾಕ್ಷರಿ ಮಂತ್ರವನ್ನು 108 ಬಾರಿ ಪಠನೆ ಮಾಡಿ ಆ ಪ್ರಸಾದವನ್ನು ತಾವೇ ಸ್ವೀಕರಿಸಿ. ಅದಾದ ನಂತರ ನಿಮ್ಮ ಕೆಲಸ ಕಾರ್ಯಗಳ ಕಡೆ ಗಮನ ಕೊಟ್ಟರೆ ಖಂಡಿತ ಒಳ್ಳೆ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ಧನುರಾಶಿ. ಧನುರ್ಲಗ್ನದಲ್ಲಿರ್ತಕ್ಕಂಥವರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಆಸ್ಥಾನದಿಂದಲೇ ತಾವು ಅಂದುಕೊಂಡಷ್ಟು ಕೆಲಸ ಕಾರ್ಯಗಳನ್ನು ಸಿದ್ಧಿಪಡಿಸ್ಕೊಳ್ಳುವಂಥ ಯೋಗ ಫಲ ಇದೆ. ಏನು ಮಾಡಿದ್ರೂ ಯಾವುದು ಬೇಕು ಯಾವುದು ಬೇಡಗಳನ್ನು ಸರಿಯಾದಂಥ ಆಲೋಚನೆ ಮಾಡಬೇಕು ಧನುರಾಶಿಯವರು. ಯಾಕೆಂದರೆ ಒಂದಷ್ಟು ನಿಷ್ಠುರಕ್ಕೊಳಗಾಗುವಂಥ ಪರಿಸ್ಥಿತಿ ಇದೆ. ಇವತ್ತು ತಮ್ಮಲ್ಲಿ ಒಳ್ಳೆಯ ಮನಸ್ಸಿದೆ, ಆದರೆ ನಿಮ್ಮನ್ನು ಅರ್ಥ ಮಾಡ್ಕೊಳ್ಳೋ ಜನ ನಿಮ್ಮ ಪರಿಸರದಲ್ಲಿ ಇಲ್ಲದಂತಾಗಿದೆ. ಅದಕ್ಕಾಗಿ ಸ್ವಲ್ಪ ಯೋಚನೆ ಮಾಡಬೇಕಾಗಿದೆ. ಇವತ್ತು ಮಧ್ಯಾಹ್ನ ಅಥವಾ ಸಂಧ್ಯಾಕಾಲ, ಮಧ್ಯಾಹ್ನ ಆದರೂ ಸರಿ, ಸಂಧ್ಯಾಕಾಲ ಆದರೂ ಸರಿ, ಒಂದಷ್ಟು ಶ್ವಾನಗಳಿಗೆ, ಪಶು ಪಕ್ಷಿ ಪ್ರಾಣಿಗಳಿಗೆ ಒಂದಷ್ಟು ಆಹಾರವನ್ನು ಉಣಬಡಿಸಿ. ಇದರಿಂದ ಖಂಡಿತ ಒಳಿತನ್ನು ಸಿದ್ಧಿಪಡಿಸ್ಕೊಳ್ತೀರಿ ಧನುರಾಶಿಯವರು. ಇನ್ನು ಮಕರ ರಾಶಿ. ಮಕರ ಲಗ್ನದಲ್ಲಿ ಜನಿಸಿರ್ತಕ್ಕಂಥವರು ಹೊಸತನ್ನು, ಹೊಸ ಒಂದು ಬದುಕನ್ನು, ಹೊಸ ಬೆಳಕನ್ನು, ಹೊಸದಾಗಿ ಮಾಡುವ ಕೆಲಸ ಕಾರ್ಯಗಳನ್ನು ಅಥವಾ ಏನಾದರೂ ಒಂದು ಬದಲಾವಣೆ ತಂದುಕೊಂಡು ಅದರಿಂದ ಒಂದು ಹೆಚ್ಚಿನ ಯಶಸ್ಸನ್ನು ಸಿದ್ಧಿಪಡಿಸ್ಕೊಳ್ಳುವಂಥ ಯೋಗ ಫಲದಲ್ಲಿ ತಾವಿದ್ದೀರಿ. ಇವತ್ತು ನೀವೇನು ಅಂದುಕೊಂಡಿದ್ರೋ ಅದನ್ನು ಸಿದ್ಧಿಪಡಿಸ್ಕೊಳ್ಬೇಕಾದ್ರೆ, ಅದರ ಒಂದು ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೇಕಾದ್ರೆ ಸ್ವಲ್ಪ ಚಿಂತನೆ ಸಮಂಜಸವಾಗಿರಬೇಕು. ನಿಮ್ಮ ಚಿಂತನೆಯಲ್ಲಿ ಸ್ವಲ್ಪ ವ್ಯತ್ಯಾಸ ಇದೆ, ಮನಸ್ಸು ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ. ಜೊತೆಗೆ ಏನು ಮಾಡಬೇಕಂದ್ರೂ ಅಷ್ಟು ಫ್ರೀ ಆಗಿರ್ತಕ್ಕಂಥದ್ದಲ್ಲ. ಅಂದರೆ ಯಾವುದೇ ಒಂದು ಹಿಡಿದ ಕೆಲಸವನ್ನು ಮಾಡಬೇಕು. ಅದು ಬಿಟ್ಟು ಹಿಡಿದಿರ್ತಕ್ಕಂಥ ಕೆಲಸ ಜೊತೆ ಇನ್ನೂ 4 ಕೆಲಸಗಳನ್ನು ಜವಾಬ್ದಾರಿ ಮಾಡಿ ಮುಗಿಸ್ತೀನಿ ಅಂತ ಮುಂದೋದ್ರೆ ಯಾವುದೂ ಸಾಗೋದಿಲ್ಲ. ಹಾಗೆ ಇವತ್ತು ಎಚ್ಚರಿಕೆಯ ನಡೆ ಇದ್ದರೆ ಖಂಡಿತ ಒಳ್ಳೆಯ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇವತ್ತು ಅಸಾಧ್ಯವಾದ್ದನ್ನು ಸಾಧನೆ ಮಾಡ್ಕೋಬೇಕಾದ್ರೆ, ತೃಪ್ತಿಕರವಾದ ಬದುಕನ್ನು ಕಾಣಬೇಕಾದ್ರೆ ನಿಮ್ಮ ಕುಲದೇವರನ್ನು, ನಿಮ್ಮ ಮಾತಾಪಿತೃಗಳನ್ನು ಪ್ರಾರ್ಥನೆ ಮಾಡಬೇಕು. ಇಷ್ಟು ಮಾತ್ರ ಮಾಡ್ಕೊಳ್ಳಿ, ಹೆಚ್ಚಿನ ಫಲವನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ಕುಂಭರಾಶಿ. ಕುಂಭಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಅನುಗ್ರಹದಿಂದಲೇ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಅಸಾಧ್ಯವಾದ್ದನ್ನು ಸಾಧನೆ ಮಾಡಿಕೊಂಡು ಒಳ್ಳೆಯ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಳುವಂಥ ಅದೃಷ್ಟ ಇರತಕ್ಕಂತಹ ದಿನ.
ಆದರೆ ಇವತ್ತಿನ ದಿವಸ ಮಾತ್ರ ಮಧ್ಯಾಹ್ನ 12ರಿಂದ 4ರವರೆಗೂ ಯಾವುದೇ ಕೆಲಸ ಮಾಡಬೇಕಾದ್ರೂ ಸ್ವಲ್ಪ ಜೋಪಾನ ಎಚ್ಚರಿಕೆಯಿಂದ ಮಾಡಿ. ಜೊತೆಗೆ ಇವತ್ತಂತೂ ಬಹಳ ಅದೃಷ್ಟವೇ ಅದೃಷ್ಟ. ಹಾಗಾಗಿ ತಾಯಿ ಭುವನೇಶ್ವರಿ, ರಾಜರಾಜೇಶ್ವರಿ, ಶಕ್ತಿ ದೇವತೆ ಅಥವಾ ಗ್ರಾಮ ದೇವತೆ ತಾಯಿನ ಪ್ರಾರ್ಥನೆ ಮಾಡೋದ್ರಿಂದ ಸಾಕಷ್ಟು ಒಳ್ಳೆ ಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಎಂತಹ ಅಸಾಧ್ಯವಾದಾದರೂ ಸಾಧನೆ ಆಗುತ್ತೆ, ಒಳ್ಳೆ ಫಲಗಳನ್ನು ಸಿದ್ಧಿಪಡಿಸ್ಕೊಂಡಂಗೆ ಆಗುತ್ತೆ. ಇವತ್ತಿನ ದಿವಸ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಒಂದು ಚಿಟಿಕೆಯಷ್ಟು ಬಿಳಿ ಸಾಸಿವೆಯನ್ನು ದಕ್ಷಿಣಾಭಿಮುಖವಾಗಿ ನಿಂತು ಒಂದಷ್ಟು ದೃಷ್ಟಿ ತೆಗೆದು ಆಚೆ ಹಾಕೋದ್ರಿಂದ ಆರೋಗ್ಯದಲ್ಲಿ ಸಂಭವಿಸ್ತಿರ್ತಕ್ಕಂಥ ದೋಷಗಳು ದೂರ ಆಗುತ್ತೆ. ಹಾಗೆ ಧನ್ವಂತರಿ ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡಿ 2 ತುಳಸಿ ದಳವನ್ನು ವಿಷ್ಣು ಪಾದದ ಮೇಲಿಟ್ಟು ಪ್ರಾರ್ಥನೆ ಮಾಡಿ ಧನ್ವಂತರಿ ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡಿ ಆರೋಗ್ಯದ ಕಡೆ ಬಹಳ ಗಮನ ಕೊಡಿ. ಎಚ್ಚರಿಕೆಯಿಂದಿರಿ. ಏನೇ ಕೆಲಸ ಮಾಡಬೇಕಾದರೂ ಸ್ವಲ್ಪ ಸಮಾಧಾನದಿಂದ ಮಾಡಿ. ಇಷ್ಟು ಮಾತ್ರ ಮಾಡಿಕೊಂಡ್ರೆ ಇವತ್ತಿನ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ಕಡೆಯ ರಾಶಿ ಮೀನರಾಶಿ. ಮೀನಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರ ಮತ್ತು ಬುಧ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಆಸ್ಥಾನ ಚೆನ್ನಾಗಿರೋದ್ರಿಂದಲೇ ಇವತ್ತು ಹಣಕಾಸಿನ ವಿಚಾರ, ವ್ಯಾಪಾರ, ವ್ಯವಹಾರಗಳು ಅಂದುಕೊಂಡಷ್ಟು ಲಾಭವನ್ನು ಸಿದ್ಧಿಪಡಿಸ್ಕೊಳ್ಳುವಂಥ ಯೋಗ ಫಲ ಇದೆ. ಇವತ್ತು ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಒಂದಷ್ಟು ಲಾಭ ಬೇಕು, ಮಾಡುವಂಥ ಕೆಲಸ ಒಳ್ಳೆಯ ಯಶಸ್ಸಾಗಬೇಕು. ಹಾಗೆ ವೃತ್ತಿಯಲ್ಲಿ ಏನಾದರೂ ಒಂದು ಬದಲಾವಣೆ ತಂದುಕೊಳ್ಬೇಕು ಅಂದರೆ ಇವತ್ತು ಸರಿಸುಮಾರು ಮಧ್ಯಾಹ್ನ 11 ಗಂಟೆಯಿಂದ 4 ಗಂಟೆವರೆಗೂ ಬಹಳ ಒಳ್ಳೆಯ ಕಾಲ ಇದೆ. 11ರಿಂದ 4ರ ಒಳಗೆ ತಾವು ತೆಗೆದುಕೊಳ್ಳುವಂಥ ಪ್ರತಿಯೊಂದು ನಿಲುವು ತೀರ್ಮಾನದಲ್ಲೂ ಹೆಚ್ಚು ಲಾಭವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಈಗ ಪ್ರಾರಂಭ ಮಾಡೋಣ ಮನೋಗತ ಪ್ರಶ್ನಾತಂತ್ರ. ಮನೋಗತ ಪ್ರಶ್ನಾತಂತ್ರ ವಿಭಾಗಕ್ಕೆ ಎಂದಿನಂತೆ ಶ್ರೀನಿವಾಸ್ ಶರ್ಮಾ ಅವರನ್ನ ಆತ್ಮೀಯವಾಗಿ ಬರ್ಮಾಡ್ಕೊಳ್ಳೋಣ. ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಅಮ್ಮ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರವೇ ಸರ್ವಲೋಕಾನಾಂ ವಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮಃ. ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀಮುಪಾಸ್ಮಹೆ ಜಗತಪಿತರಂ ವಂದೇ ಪಾರ್ವತಿ ಪರಮೇಶ್ವರೌ. ಪ್ರತಿನಿತ್ಯದ ಕಾರ್ಯಕ್ರಮದಂತೆ ಮೊದಲನೇದಾಗಿ ನನ್ನ ಅಜ್ಜಿ ತಾತರವರನ್ನು ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ನನ್ನ ಗುರುಸ್ಥಾನದಲ್ಲಿರ್ತಕ್ಕಂಥ ನನ್ನ ತಂದೆಯವರಾದಂಥ ಆನಂದ್ ಗುರುಜಿಯವರ ಪಾದರವಿಂದಗಳಿಗೆ ನಮನವನ್ನು ಮಾಡ್ತಾ, ಮತ್ತು ನನ್ನ ಮಾತೃಶ್ರೀಯವರನ್ನು ಕೂಡ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ಗುರುವಾರ ಗುರುಗಳ ಸಂಪೂರ್ಣ ಅನುಗ್ರಹದೊಂದಿಗೆ ಮನೋಗತ ಪ್ರಶ್ನಾತಂತ್ರವನ್ನು ಪ್ರಾರಂಭ ಮಾಡೋಣ. ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ನಾಳೆ ಬರ್ತಕ್ಕಂಥ ಭಾನುವಾರದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ತಿಳಿಸ್ತಾ ಇರತಕ್ಕಂಥ ತಂತ್ರಸಾರದ ಕುರಿತಾಗಿ ನಿನ್ನೆ ಗುರುಗಳವರು ಹೇಳಿದರು, ಬೇಕಾಗಿರ್ತಕ್ಕಂಥ ಸಾಮಗ್ರಿಗಳು ಯಾವ್ದು ಎಂಬತಕ್ಕಂಥದ್ದನ್ನು ಒಮ್ಮೆ ನೀನು ತೋರಿಸು ಮೊದಲನೇನೆ. ಆಗ ಎಲ್ಲರಿಗೂ ಕೂಡ ಒಂದು ಐಡಿಯಾ ಬರುತ್ತೆ. ಪ್ರತಿಯೊಬ್ಬರೂ ಕೂಡ ಹೋಗಿ ಮಾರುಕಟ್ಟೆಗೆ ಹೋಗಿ ಇಲ್ಲ ಇಂಥದ್ದಲ್ಲ ಇಂಥದೇ ಎಂಬತಕ್ಕಂಥದ್ದನ್ನು ನೋಡಿ ಅವರು ಸಿದ್ಧಪಡಿಸ್ಕೊಳ್ತಾರೆ ಎಂಬತಕ್ಕಂಥ ಮಾತನ್ನು ಹೇಳಿದ್ರು. ಅದಕ್ಕೋಸ್ಕರ ಎಲ್ಲವನ್ನೂ ಕೂಡ ನಾನು ಈಗಲೇ ತಯಾರಿ ಮಾಡಿಟ್ಟಿದ್ದೇನೆ. ಈಗಾಗಲೇ ಗುರುಗಳ ಕೈಯಲ್ಲಿ ಎಡಮುರಿ ಮತ್ತು ಬಲಮುರಿ ಈಗಾಗಲೇ ಅವರ ಕೈಯಲ್ಲಿದೆ, ಸ್ವತಃ ಅವರೇ ತೋರಿಸ್ತಾ ಇದ್ದಾರೆ. ಎಡಮುರಿ ಮತ್ತು ಬಲಮುರಿ ಈಗಿರ್ತಕ್ಕಂಥದ್ದು ತಾವೆಲ್ಲರೂ ಕೂಡ ಒಮ್ಮೆ ಅದನ್ನು ನೋಡಿ, ತಾವೆಲ್ಲರೂ ಕೂಡ ಒಮ್ಮೆ ಅದನ್ನು ದರ್ಶನವನ್ನು ಮಾಡಿ ಅದನ್ನು ತಾವೆಲ್ಲರೂ ಕೂಡ ಸಿದ್ಧಪಡಿಸ್ಕೊಳ್ಬೇಕು. ಇನ್ನು ಬಹಳ ವಿಶೇಷವಾಗಿ ಈಗಾಗಲೇ ತಿಳಿಸ್ತಾ ಇದ್ದೆ, ನೀವಾಗಲೇ ಒಂದಷ್ಟು ದೃಶ್ಯಗಳನ್ನೂ ಕೂಡ ತಾವು ನೋಡ್ತಾ ಇದ್ರಿ. ಒಂದು ವಿಶೇಷವಾಗಿರ್ತಕ್ಕಂಥ ಮೃತ್ತಿಗೆ ಹಾಲ್ಮಡ್ಡಿ ಎಂಬತಕ್ಕಂಥದ್ದು, ಅದನ್ನೂ ಕೂಡ ನಾನು ಸಿದ್ಧಪಡಿಸಿಟ್ಕೊಂಡಿದ್ದೇನೆ ಗುರುಗಳೇ, ಅದು ಕೂಡ ಇಲ್ಲಿದೆ. ಮೊದಲು ಎಡಮುರಿ ಮತ್ತು ಬಲಮುರಿ. ನೋಡಿ, ವನಸಿರಿ ಭಗವಂತ ಇದೆಲ್ಲ ಸೃಷ್ಟಿಪಡಿಸಿರ್ತಾರೆ. ಎಡಮುರಿ ಬಲಮುರಿ ಇದೆಲ್ಲ ಕಡೆ ಸಿಗುವಂತಹದ್ದೇ, ಇದೇನಂತ ಬೆಲೆ ಬಾಳುವಂಥದ್ದಲ್ಲ. ತುಂಬ ಈಸಿ ಇದು, ಮತ್ತು ಪ್ರತಿಯೊಂದು ಗ್ರಂಥಿ ಅಂಗಡಿ, ಪ್ರತಿಯೊಂದು ಪೂಜಾ ಸ್ಟೋರ್ಗಳಲ್ಲೂ ಸಿಗುತ್ತೆ. ಎಡಮುರಿ ಅಂದರೆ ಎಡಗಡೆ ತಿರುಗಿರ್ತಕ್ಕಂಥದ್ದು, ಬಲಮುರಿ ಅಂದರೆ ಬಲಗಡೆ ತಿರುಗಿರ್ತಕ್ಕಂಥದ್ದು. ಅದಕ್ಕೆ ಇದನ್ನು ಎಡಮುರಿ ಬಲಮುರಿ ಅಂತಲೇ ಹೇಳ್ತಾರೆ. ಇನ್ನು ಹಾಲ್ಮಡ್ಡಿ ಅಥವಾ ಮೃತ್ತಿಗೆ ಎಂಬತಕ್ಕಂಥದ್ದಿದೆ. ಇದು ಹಾಲ್ಮಡ್ಡಿ ಅಂತ ಕೇಳಿದ್ರೆ ಕೊಡ್ತಾರೆ, ಮಹಾಮೃತ್ತಿಗೆ ಅಂದರೂ ಗೊತ್ತಾಗುತ್ತೆ. ಇದು ಉಂಟು, ಅಥವಾ ಇದರ ಒಂದು ಹುತ್ತದ ಮಣ್ಣಿಂತಲೂ ಅಂತಲೂ ಹೇಳ್ತಾರೆ. ಆದರೆ ಹಾಲ್ಮಡ್ಡಿ ಅಂತಲೇ ಕೇಳಿದ್ರೆ ಸಿಗುತ್ತಿದ್ದು. ಈ ಹಾಲ್ಮಡ್ಡಿ ಬಹಳ ಬೇಗ ಕೆಲಸ ಮಾಡ್ತಕ್ಕಂಥದ್ದು, ತಂತ್ರಗಳಿಂದ ಮುಕ್ತರಾಗಲಿಕ್ಕೆ. ಈ ಹಾಲ್ಮಡ್ಡಿನೇ ವಿಶೇಷವಾಗಿ ಎಲ್ಲರೂ ಉಪಯೋಗಿಸಬೇಕಾದ್ದು. ಹಾಲ್ಮಡ್ಡಿ ಅಥವಾ ಹುತ್ತದ ಮಣ್ಣಿನ ಮೃತ್ತಿಗೆ, ಇದನ್ನು ಮೃತ್ತಿಗೆ ಅಂತಲೂ ಕರೀತಾರೆ. ಹಾಗಾಗಿ ಇದು ಇನ್ನು ಬಿಳಿ ಸಾಸಿವೆ, ಅದು ನೀವು ನೋಡಿದ್ದೀರಿ. ಬಿಳಿ ಸಾಸಿವೆ ನಾನು ತೋರಿಸ್ಬೇಕಾದ್ದೇ ಇಲ್ಲ. ಬಿಳಿ ಸಾಸಿವೆ, ಮರಳ ಮಾತಂಗಿ ಇವೆಲ್ಲ ನನ್ನ ಕಾರ್ಯಕ್ರಮಗಳಲ್ಲಿ ಇದ್ದಿದೆ. ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ಪ್ರತಿನಿತ್ಯ ಇರುತ್ತೆ. ಇನ್ನು ಗಾಜಿನ ಸಾಂಬ್ರಾಣಿ, ಹೌದು, ಇದು ಬಹಳ ಮುಖ್ಯ. ನೋಡಿ, ಇದು ಗಾಜಿನ ಸಾಂಬ್ರಾಣಿ ಈ ಪ್ರಕಾರ ಇರುತ್ತೆ. ಗಾಜಿನ ಸಾಂಬ್ರಾಣಿ ಈ ತರಹ ಇರುತ್ತೆ. ಇದನ್ನು ಪುಡಿ ಮಾಡಿ ಇಟ್ಕೊಳ್ಳಿ.
ಆ ಕೆಲಸ ಆವಾಗ ಏನು ಮಾಡಬೇಕು ಹೇಗೆ ಮಾಡಬೇಕು ಹೇಳ್ತಾರೆ, ಅದರಂತೆ ಮಾಡ್ಕೊಳ್ಳಿ. ಸ್ವಲ್ಪ ಇನ್ನು ಅಕ್ಕಿ ಹಿಟ್ಟು, ಹೌದು ಗುರು. ಮತ್ತು ಬಿಳಿ ಎಕ್ಕದ ಹೂ, ಬಿಳಿ ಎಕ್ಕದ ಎಲೆ, ಇದು ಬಹಳ ಬೇಕಾಗಿರತಕ್ಕಂಥದ್ದು. ಮತ್ತು 4 ಮಣ್ಣಿನ ಕುಡಿಕೆಗಳು, ಮಣ್ಣಿನ ಕುಡಿಕೆ, 4 ಮಣ್ಣಿನ ಕುಡಿಕೆಗಳು ಮತ್ತು ಒಂದು ಮಣ್ಣಿನ ಹಣತೆ ದೀಪವನ್ನು ಹಚ್ಚಲಿಕ್ಕಾಗಿ, ಮತ್ತು ವಿಶೇಷವಾಗಿ ಒಂದು ದಾರದ ಉಂಡೆಯನ್ನು ತಾವೆಲ್ಲರೂ ಕೂಡ ಸಿದ್ಧಪಡಿಸಿಟ್ಕೊಳ್ಬೇಕು. ಅದಾದ ಮೇಲೆ ನಿಮ್ಮ ಆ ಒಂದು ಅಂಗೈ, ನಿಮ್ಮ ಕರವಸ್ತ್ರ ಅಂದರೆ ನಿಮ್ಮ ಅಂಗೈ ಎಷ್ಟಿದೆ ಅಷ್ಟು ಮಾತ್ರ ಕೆಂಪು ಬಟ್ಟೆ 4 ಪೀಸು, ಕಪ್ಪು ಬಟ್ಟೆ 4 ಪೀಸನ್ನು ತಾವೆಲ್ಲರೂ ಕೂಡ ಸಿದ್ಧಪಡಿಸಿಟ್ಕೊಳ್ಬೇಕು. ಇದೆಲ್ಲವನ್ನೂ ಕೂಡ ತಾವು ಸಿದ್ಧಪಡಿಸಿಟ್ಕೊಳ್ಳಿ. ಭಾನುವಾರ ನಿಜಕ್ಕೂ ಬಹಳ ಅದ್ಭುತಕರವಾಗಿರ್ತಕ್ಕಂಥ ತಂತ್ರಸಾರವನ್ನು ನಿಮ್ಮೆಲ್ಲರಿಗೂ ಕೂಡ ತಿಳಿಸ್ತಾ ಇದ್ದೇನೆ. ಯಾಕೆ ಅಂದರೆ ಈಗಾಗಲೇ ತಾವೆಲ್ಲರೂ ಕೂಡ ನಿಮ್ಮ ಮನಸ್ಸಲ್ಲಿ ಬಂದಿರಬೇಕು, ಭಾನುವಾರದ ಕಾರ್ಯಕ್ರಮದ ಬಗ್ಗೆ ಇಷ್ಟೊಂದು ಹೆಚ್ಚಿನ ಮಟ್ಟದಲ್ಲಿ ಹೊತ್ತನ್ನು ಕೊಟ್ಟು ಹೇಳ್ತಾ ಇದ್ದಾರಲ್ಲ, ನಮಗೆ ತೋರಿಸ್ತಾ ಇದ್ದಾರಲ್ಲ, ಇದರಲ್ಲಿ ಏನಾದರೂ ವಿಶೇಷತೆಗಳು ಇರಬಹುದಾ ಎಂಬತಕ್ಕಂಥದ್ದನ್ನು ಈಗಾಗಲೇ ನಾನು ನಿಮ್ಮೆಲ್ಲರಿಗೂ ಕೂಡ ಹೇಳ್ತಾ ಇದ್ದೀನಿ. ಈಗಾಗಲೇ ತಾವೆಲ್ಲರೂ ಕೂಡ ನಿಮ್ಮ ಮನಸ್ಸಲ್ಲಿ ಬಂದಿದೆ, ಅದಕ್ಕೋಸ್ಕರ ನಾನು ಕೂಡ ಹೇಳ್ತಾ ಇದ್ದೇನೆ. ಬರೀ ಹೇಳೋದು ಮಾತ್ರ ಅಲ್ಲ, ಈ ಒಂದು ಪ್ರತಿಯೊಬ್ಬರ ವಾಸ್ತುಗೃಹದಲ್ಲೂ ಕೂಡ ಆಚರಣೆಯನ್ನು ಮಾಡಬೇಕು. ಯಾಕೆ ಅಂದರೆ ಈ ಒಂದು ತಂತ್ರಸಾರವನ್ನು ಆಚರಣೆಯನ್ನು ಮಾಡೋದ್ರಿಂದ ನಿಜಕ್ಕೂ ತಾವು ನಿಮ್ಮ ಕಣ್ಣಾರೆ ತಾವೇ ಅನುಭವಿಸ್ತೀರಿ, ನೋಡ್ತೀರಿ ನಿಮ್ಮಲ್ಲಾಗ್ತಕ್ಕಂಥ ಬದಲಾವಣೆಗಳನ್ನು. ಅಷ್ಟು ಶಕ್ತಿಯುತವಾಗಿರತಕ್ಕಂಥ ತಂತ್ರಸಾರ ಭಾನುವಾರದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಕೂಡ ನಡೆಸ್ತಾ ಇರ್ತಕ್ಕಂಥದ್ದಿದೆ. ಆ ಒಂದು ಕಾರ್ಯಕ್ರಮವನ್ನು ತಪ್ಪದೆ ತಾವೆಲ್ಲರೂ ಕೂಡ ವೀಕ್ಷಿಸಿ ನಿಜಕ್ಕೂ ಸಾಕಷ್ಟು ಹೆಚ್ಚಿನ ಫಲಾಫಲಗಳನ್ನು ತಾವೆಲ್ಲರೂ ಕೂಡ ಸಿದ್ಧಪಡಿಸ್ಕೊಳ್ತೀರಿ. ಇನ್ನು ಅಮೃತಬಿಂದು ಮಹೋತ್ಸವ, ಅಮೃತಬಿಂದುವನ್ನು ತಾವೆಲ್ಲರೂ ಕೂಡ ಪತ್ರವನ್ನು, ಕರೆಯನ್ನು ಬರೆದು ಅಮೃತಬಿಂದುವನ್ನು ನಿಮ್ಮದಾಗಿಸ್ಕೊಳ್ಳಿ ಅಂತ ಹೇಳ್ತಾ ತಾವೆಲ್ಲರೂ ಕೂಡ ಕಾಯ್ತಾ ಇದ್ದೀರಿ. ಮನೋಗತ ಪ್ರಶ್ನಾತಂತ್ರದಲ್ಲಿ ಬರ್ತಕ್ಕಂಥ ರಾಶಿ ಫಲದಲ್ಲಿರ್ತಕ್ಕಂಥ ಫಲಾಫಲಗೋಸ್ಕರ ತಾವೆಲ್ಲರೂ ಕೂಡ ಉತ್ತರಾಭಿಮುಖವಾಗಿ ಕೂತು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡಿ, ನಿಮ್ಮ ಧರ್ಮದ ಗುರುಗಳಲ್ಲಿ ಪ್ರಾರ್ಥನೆಯನ್ನು ಮಾಡಿ. ಒಳ್ಳೆಯದಾಗಲಿ, ಶುಭವಾಗಲಿ. ಮೊದಲನೇದಾಗಿ ಐಂ ಎಂಬತಕ್ಕಂಥ ಬೀಜಾಕ್ಷರಿ ಮಂತ್ರ ಬಂದಿದೆ. ಎರಡನೇದಾಗಿ ಓಂ ಎಂಬತಕ್ಕಂಥ ಬೀಜಾಕ್ಷರಿ ಮಂತ್ರ ಬಂದಿದೆ. ಮೂರನೇದಾಗಿ ಕೂಡ ಓಂ ಎಂಬತಕ್ಕಂಥ ಬೀಜಾಕ್ಷರಿ ಮಂತ್ರ ಬಂದಿದೆ. ಐಂ ಓಂ ಓಂ, ಐಂ ಓಂ ಓಂ, ಐಂ ಓಂ ಓಂ. ಈ 3 ಬೀಜಾಕ್ಷರಿ ಮಂತ್ರವನ್ನು 12 ರಾಶಿಗಳಲ್ಲಿರ್ತಕ್ಕಂಥವ್ರು ಪ್ರತಿಯೊಬ್ಬರನ್ನು ಕೂಡ 48 ಬಾರಿ ಪಠನೆ ಮಾಡಿ. ಯಾವ ರಾಶಿಯವರಿಗೆ ಒಳಿತಾಗತ್ತೆ, ಯಾವ ರಾಶಿಯವರಿಗೆ ಮಿಶ್ರ ಫಲ, ಯಾವ ರಾಶಿಯವರಿಗೆ ಅಶುಭ ಫಲ ಇದೆ ಎಂಬತಕ್ಕಂಥದ್ದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಓಂ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ಓಂ ನಮಃ ಶಿವಾಯ. ಓಂ ಗಂ ಗಣಪತೇ ನಮಃ. 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 ಬಹಳ ವಿಶೇಷವಾಗಿ ಮೊದಲನೇದಾಗಿ ಐಂ ಓಂ ಓಂ ಈ 3 ಬೀಜಾಕ್ಷರಿ ಮಂತ್ರದಲ್ಲಿ ಮೊದಲು ಬಂದಿರತಕ್ಕಂಥದ್ದು ಶುಭ ಫಲದಲ್ಲಿರ್ತಕ್ಕಂಥದ್ದು. ಆ ಮೊದಲು ಬಂದಿರತಕ್ಕಂಥ ಶುಭ ಫಲದಲ್ಲಿರ್ತಕ್ಕಂಥ ರಾಶಿಗಳವರು ಯಾರು ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಶುಭ ಫಲದಲ್ಲಿರ್ತಕ್ಕಂಥ ರಾಶಿಗಳವರು ಮೇಷರಾಶಿ, ಕನ್ಯಾ ರಾಶಿ, ಧನುರ್ರಾಶಿ ಮತ್ತು ಮೀನರಾಶಿ. ಮತ್ತೊಮ್ಮೆ ಹೇಳ್ತಾ ಇದ್ದೇನೆ, ಶುಭ ಫಲದಲ್ಲಿರ್ತಕ್ಕಂಥ ರಾಶಿಗಳವರು ಮೇಷರಾಶಿ, ಕನ್ಯಾ ರಾಶಿ, ಧನುರ್ರಾಶಿ ಮತ್ತು ಮೀನರಾಶಿ. ಈ ರಾಶಿಗಳಲ್ಲಿರ್ತಕ್ಕಂಥವ್ರಿಗೆ ಇವತ್ತಿನ ಸಹ ತಾವು ಅಂದುಕೊಂಡಂತೆ ಎಲ್ಲ ಕೆಲಸವನ್ನು ಕೂಡ ಕಾರ್ಯಸಿದ್ಧಿಪಡಿಸ್ಕೊಳ್ತೀರಿ. ನಿಮ್ಮ ಮನೋಚಿಂತಿತ ಕಾರ್ಯವು ನೀವು ಅಂದುಕೊಂಡಂತೆ ಸುಲಭ ರೀತಿಯಲ್ಲಿ ಸಾಧ್ಯವಾಗ್ತಕ್ಕಂಥದ್ದಿದೆ. ಭಗವತಿಯ ಸಂಪೂರ್ಣ ಕೃಪಾಶೀರ್ವಾದ ನಿಮಗಿದೆ. ಗುರುಗಳ ಮಾರ್ಗದರ್ಶನ ನಿಮಗಿದೆ. ಏನೊಂದು ಕೆಲಸ ಮಾಡಬೇಕಾದ್ರೂ ಕೂಡ ಗುರುಗಳ ಅನುಗ್ರಹ ಬೇಕು. ಅಂತಹ ಗುರುಗಳ ಮಾರ್ಗದರ್ಶನ ನಮ್ಮ ಜೊತೆ ಇದೆ. ತಾವು ಮಾಡ್ತಕ್ಕಂಥ ಪ್ರತಿಯೊಂದು ಕೆಲಸವನ್ನು ಕೂಡ ಕಾರ್ಯಸಿದ್ಧಿಪಡಿಸ್ಕೊಳ್ತೀರಾ. ಅಸಾಧ್ಯವಾದನ್ನು ಕೂಡ ಸಾಧನೆಯನ್ನು ಪಡಿಸ್ಕೊಳ್ತೀರಿ. ವ್ಯಾಪಾರ, ವ್ಯವಹಾರ ಇಂತಹ ಜಾಗದಲ್ಲಿ ಒಂದಷ್ಟು ಸಮಸ್ಯೆಗಳಿರ್ತಕ್ಕಂಥದ್ದಿರುತ್ತೆ. ಆ ಎಲ್ಲ ಸಮಸ್ಯೆಗಳನ್ನು ಕೂಡ ನಿವಾರಣೆ ಮಾಡಿಕೊಳ್ತಕ್ಕಂಥದ್ದು ಭಗವಂತನ ಸಂಪೂರ್ಣ ಕೃಪಾಶೀರ್ವಾದದಿಂದ. ತಾವು ಮಾಡ್ತಕ್ಕಂಥ ಪ್ರತಿನಿತ್ಯದ ಕಾರ್ಯಕ್ರಮವನ್ನು ಕೂಡ ಸಾಕಷ್ಟು ಹೆಚ್ಚಿನ ಮಟ್ಟದಲ್ಲಿ ಕಾರ್ಯಸಿದ್ಧಿಯನ್ನು ಪಡಿಸ್ಕೊಳ್ತೀರಿ. ಇನ್ನು ಈ ಒಂದು ವ್ಯಾಪಾರ ಮಾಡತಕ್ಕಂಥ ಜಾಗದಲ್ಲಿ ಒಂದಷ್ಟು ಸಮಸ್ಯೆಗಳು ಎದುರಾಗ್ತಕ್ಕಂಥದ್ದಿರುತ್ತೆ. ಇಲ್ಲಾಂದರೆ ಒಂದಷ್ಟು ಸಮಯಗಳಲ್ಲಿ ವ್ಯಾಪಾರ ಡಲ್ ಆಗ್ತಕ್ಕಂಥದ್ದಿರುತ್ತೆ. ಇಲ್ಲಾಂದರೆ ಒಂದಷ್ಟು ಸಮಯದಲ್ಲಿ ವ್ಯಾಪಾರ ಹೆಚ್ಚಿನ ಮಟ್ಟದಲ್ಲಿ ಮುಂದೆ ಹೋಗ್ತಕ್ಕಂಥದ್ದಿರುತ್ತೆ. ಈ ಎಲ್ಲ ದ್ವಂದ್ವ ಪರಿಸ್ಥಿತಿಗಳಲ್ಲೂ ಕೂಡ ಇವತ್ತಿನ ದಿವಸ ತಾವು ಒಂದು ಮಟ್ಟಿಗೆ ಹೆಚ್ಚಿನ ಸಂತೋಷದ ಸುದ್ದಿಗಳನ್ನೇ ಕೇಳ್ತಕ್ಕಂಥದ್ದಿರುತ್ತೆ. ಭಗವಂತನ ಅನುಗ್ರಹದಿಂದ ಇವತ್ತಿನ ದಿವಸ ತಾವು ಅಂದುಕೊಂಡಂತೆ ನಿಮ್ಮ ವ್ಯಾಪಾರದ ಜಾಗದಲ್ಲೂ ಕೂಡ ಒಂದಷ್ಟು ಹೆಚ್ಚಿನ ಮಟ್ಟದ ಕಾರ್ಯಸಿದ್ಧಿಯನ್ನು ಕೂಡ ತಾವೆಲ್ಲರೂ ಕೂಡ ಸಿದ್ಧಪಡಿಸ್ಕೊಳ್ತೀರಾ.
ಭಗವಂತನ ಸಂಪೂರ್ಣ ಕೃಪಾಶೀರ್ವಾದ ನಿಮಗಿದೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಮಿಶ್ರ ಫಲದಲ್ಲಿರ್ತಕ್ಕಂಥ ರಾಶಿಗಳವ್ರು ಯಾರು ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಮಿಶ್ರ ಫಲದಲ್ಲಿರ್ತಕ್ಕಂಥ ರಾಶಿಗಳವರು ಸಿಂಹರಾಶಿ, ವೃಶ್ಚಿಕ ರಾಶಿ ಮತ್ತು ಕುಂಭರಾಶಿ. ಮತ್ತೊಮ್ಮೆ ಹೇಳ್ತಾ ಇದ್ದೇನೆ, ಮಿಶ್ರ ಫಲದಲ್ಲಿರ್ತಕ್ಕಂಥವ್ರು ಸಿಂಹರಾಶಿ, ವೃಶ್ಚಿಕ ರಾಶಿ ಮತ್ತು ಕುಂಭರಾಶಿ. ಈ ರಾಶಿಗಳಲ್ಲಿರ್ತಕ್ಕಂಥವ್ರಿಗೆ ಇವತ್ತಿನ ಸಹ ತಾವು ಅಂದುಕೊಂಡಿರ್ತಕ್ಕಂಥ ಎಲ್ಲ ಕೆಲಸವನ್ನು ಕೂಡ ಕಾರ್ಯಸಿದ್ಧಿಪಡಿಸ್ಕೊಳ್ತೀರಾ. ಗುರುಗಳ ಸಂಪೂರ್ಣ ಅನುಗ್ರಹ ನಿಮಗಿದೆ. ಆದರೆ ತಾವು ಮಾಡ್ತಕ್ಕಂಥ ಕೆಲಸದಲ್ಲಿ ಅತಿ ಹೆಚ್ಚು ವಿಶ್ವಾಸಪೂರ್ವಕವಾಗಿ ಆಸಕ್ತಿಯುಕ್ತರಾಗಿ ಕೆಲಸವನ್ನು ಮಾಡಬೇಕು. ಆದಷ್ಟು ಇವತ್ತಿನ ದಿವಸ ಗೌಪ್ಯತೆಯನ್ನು ಕಾಪಾಡಿಕೊಳ್ತಕ್ಕಂಥದ್ದು ಬಹಳ ಉತ್ತಮ. ಗುಪ್ತ ಶತ್ರುಗಳು ಅಟ್ಟಹಾಸವನ್ನು ಮೆರೀತಕ್ಕಂಥದ್ದಿರುತ್ತೆ. ಏನೊಂದು ಕೆಲಸ ಮಾಡಬೇಕಾದ್ರೂ ಕೂಡ, ಯಾವುದೇ ವಲಯದಲ್ಲಿರ್ತಕ್ಕಂಥ ಕೆಲಸವಾದ್ರೂ ಕೂಡ, ತಾವು ಮಾಡ್ತಕ್ಕಂಥ ಪ್ರತಿನಿತ್ಯ ದಿನಚರಿ ಆದ್ರೂ ಕೂಡ ಒಂದಷ್ಟು ಗೌಪ್ಯತೆ ಇಟ್ಕೊಳ್ತಕ್ಕಂಥದ್ದು ಬಹಳ ಉತ್ತಮ. ತಾವು ಮಾಡ್ತಕ್ಕಂಥ ಕೆಲಸದ ವಿಚಾರವಾಗಿ ವಿನಾಕಾರಣ ಅವಶ್ಯಕತೆ ಇಲ್ಲದೆ ಇರತಕ್ಕಂಥವ್ರ ಜೊತೆ ಕೂತು ವಿಮರ್ಶೆ ಮಾಡ್ತಕ್ಕಂಥದ್ದಾಗ್ಲಿ, ಇಲ್ಲ ಅಂದ್ರೆ ಎಲ್ಲರ ಜೊತೆ ಸಾಮಾನ್ಯವಾಗಿ ಎಲ್ಲರ ಜೊತೆ ಕೂತು ಇವತ್ತಿನ ದಿವಸ ಇಂತೆಲ್ಲ ಕೆಲಸಗಳನ್ನ ನಾನು ಕಾರ್ಯಸಿದ್ಧಿ ಮಾಡ್ಕೊಳ್ಬೇಕು ಎಂಬತಕ್ಕಂಥದ್ದು ನನಗಿದೆ ಅಂತ ಹೇಳಿ ವಿಮರ್ಶೆ ಮಾಡ್ತಕ್ಕಂಥದ್ದಾಗಲಿ, ಇದು ಯಾವುದನ್ನು ಕೂಡ ಮಾಡಬೇಡಿ. ಗೌಪ್ಯತೆಯಿಂದ ಇಡ್ತಕ್ಕಂಥದ್ದು ಬಹಳ ಉತ್ತಮ. ಗೌಪ್ಯತೆಯಿಂದ ತಾವು ಮುಂದೆ ಬಂದು ಕೆಲಸವನ್ನು ಮಾಡಿದ್ದೇ ಆದರೆ ತಾವು ಮಾಡ್ತಕ್ಕಂಥ ಪ್ರತಿಯೊಂದು ಕೆಲಸವನ್ನು ಕೂಡ ಕಾರ್ಯಸಿದ್ಧಿಪಡಿಸ್ಕೊಳ್ತೀರಿ. ಮಿಶ್ರ ಬಲದಲ್ಲಿರ್ತಕ್ಕಂಥವ್ರಿಗೆ ಬಹಳ ಚುಟುಕಾಗಿರ್ತಕ್ಕಂಥ ಒಂದು ಅನುಷ್ಠಾನ ಇದೆ. ಆ ಅನುಷ್ಠಾನ ಏನು ಅನ್ನೋದನ್ನ ಮುಂದಿನ ಭಾಗದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಕಾಯ್ತಾ ಇರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಬರೀ ಹಾಗಿದ್ರೆ ವೀಕ್ಷಕರೇ, ಮತ್ತೀಗ ಮನೋಗತ ಪ್ರಶ್ನಾ ತಂತ್ರ ವಿಭಾಗವನ್ನು ಮುಂದುವರಿಸೋಣ. ಮಿಶ್ರ ಫಲದಲ್ಲಿರುವಂಥವರಿಗೆ ಅನುಷ್ಠಾನ. ಹೌದು, ಮಿಶ್ರ ಫಲದಲ್ಲಿರ್ತಕ್ಕಂಥವ್ರಿಗೆ, ಶುಭ ಫಲದಲ್ಲಿರ್ತಕ್ಕಂಥವ್ರಿಗೆ ಇವತ್ತಿನ ಸಹ ನಿಮ್ಮ ದಿನಚರಿ ಹೇಗಿರುತ್ತೆ ಅನ್ನೋದನ್ನು ತಿಳಿಸ್ಕೊಟ್ಟಿರ್ತಕ್ಕಂಥದ್ದಿತ್ತು. ಇನ್ನು ಮಿಶ್ರ ಫಲದಲ್ಲಿರ್ತಕ್ಕಂಥವ್ರಿಗೆ ಬಹಳ ವಿಶೇಷವಾಗಿರ್ತಕ್ಕಂಥ ಚುಟುಕಾಗಿರ್ತಕ್ಕಂಥ ಅನುಷ್ಠಾನವನ್ನು ಹೇಳ್ಕೊಡ್ತೀನಿ ಅಂತ ಹೇಳಿದ್ದೆ. ಮಿಶ್ರ ಫಲದಲ್ಲಿರ್ತಕ್ಕಂಥವ್ರು ಪ್ರತಿಯೊಬ್ಬರ ವಾಸ್ತುಗೃಹದಲ್ಲೂ ಕೂಡ ತುಳಸಿ ಇರತಕ್ಕಂಥದ್ದು ಬಹಳ ಉತ್ತಮ. ತುಳಸಿ ಮಾತೆಯನ್ನು ಇವತ್ತಿನ ದಿವಸ ಮಿಶ್ರ ಫಲದಲ್ಲಿರ್ತಕ್ಕಂಥವ್ರು ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡಬೇಕು. ತುಳಸಿ ಕಟ್ಟೆ ಹತ್ರ ಹೋಗಿ ಒಂದೇ ಒಂದು ಸ್ಪೂನ್ ಹಾಲನ್ನು ಹಾಕಿ, ಒಂದು ಬಿಂದಿಗೆ ನೀರನ್ನು ಹಾಕಿ ಪ್ರಾರ್ಥನೆಯನ್ನು ಮಾಡಿದ್ದೆ ಆದರೆ ನಿಜಕ್ಕೂ ಇವತ್ತಿನ ದಿವಸ ತುಳಸಿ ಮಾತೆಯ ಸಂಪೂರ್ಣ ಕೃಪಾಶೀರ್ವಾದದಿಂದ ತಾವು ಮಾಡ್ತಕ್ಕಂಥ ಪ್ರತಿಯೊಂದು ಕೆಲಸವನ್ನು ಕೂಡ ಕಾರ್ಯಸಿದ್ಧಿಪಡಿಸ್ಕೊಳ್ತೀರಾ. ಒಳ್ಳೆಯದಾಗಲಿ, ಶುಭವಾಗಲಿ. ಯಾಕೆ ಅಂದರೆ ಅನುಷ್ಠಾನವೇನೋ ಚುಟುಕಾಗಿರ್ತಕ್ಕಂಥದ್ದು, ಆದರೆ ನಿಮ್ಮ ಮನಸ್ಸಿನಲ್ಲಿರ್ತಕ್ಕಂಥ ಸಂಕಲ್ಪ ಮತ್ತು ನಿಮ್ಮ ಪ್ರಾರ್ಥನೆ ಶುದ್ಧವಾಗಿದ್ದರೆ ಇವತ್ತಿನ ದಿವಸ ತಾಯಿಯ ಅನುಗ್ರಹದಿಂದ ಎಲ್ಲವನ್ನು ಕೂಡ ಕಾರ್ಯಸಿದ್ಧಿಪಡಿಸ್ಕೊಳ್ತೀರಾ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಅಶುಭ ಫಲದಲ್ಲಿರ್ತಕ್ಕಂಥ ರಾಶಿಗಳವ್ರು ಯಾರು ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅಶುಭ ಫಲದಲ್ಲಿರ್ತಕ್ಕಂಥವ್ರು ವೃಷಭ ರಾಶಿ, ಮಿಥುನ ರಾಶಿ, ಕರ್ಕಾಟಕ ರಾಶಿ, ತುಲಾ ರಾಶಿ ಮತ್ತು ಮಕರ ರಾಶಿ. ಮತ್ತೊಮ್ಮೆ ಹೇಳ್ತಾ ಇದ್ದೇನೆ, ಅಶುಭ ಫಲದಲ್ಲಿರ್ತಕ್ಕಂಥವ್ರು ವೃಷಭ ರಾಶಿ, ಮಿಥುನ ರಾಶಿ, ಕರ್ಕಾಟಕ ರಾಶಿ, ತುಲಾ ರಾಶಿ ಮತ್ತು ಮಕರ ರಾಶಿ. ಮಕರ ರಾಶಿಯು ಕೂಡ ಅಶುಭ ಫಲದಲ್ಲಿರ್ತಕ್ಕಂಥದ್ದಿದೆ. ಶನೇಶ್ವರನನ್ನು ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡಬೇಕು. ಓಂ ಶಂ ಶನೇಶ್ವರಾಯ ನಮಃ ಎಂಬತಕ್ಕಂಥ ಮಹಾಮಂತ್ರವನ್ನು ನಿರಂತರವಾಗಿ ಪಠನೆ ಮಾಡಬೇಕು. ಯಾಕೆ ಅಂದರೆ ಇವತ್ತಿನ ದಿವಸ ಅಶುಭ ಫಲದಲ್ಲಿರ್ತಕ್ಕಂಥವ್ರಿಗೆ ಅಷ್ಟು ಸಮಂಜಸ್ಕರವಾಗಿರ್ತಕ್ಕಂಥದ್ದೆಲ್ಲ. ಹಾಕ್ತಕ್ಕಂಥ ಹೆಜ್ಜೆಲೆ ಎಡುವತಕ್ಕಂಥದ್ದಿರುತ್ತೆ. ಸಾಕಷ್ಟು ಚಂಚಲರಾಗಿ ನಿಮ್ಮ ಮನಸ್ಸನ್ನು ಕೂಡ ವಿಚಲಿತಗೊಂಡು ಒಂದಷ್ಟು ಕಾರ್ಯವನ್ನು ಮಧ್ಯದಲ್ಲೇ ಕೈ ಬಿಡತಕ್ಕಂಥದ್ದಿರುತ್ತೆ. ಏನೊಂದು ಕೆಲಸ ಮಾಡಬೇಕಾದ್ರೂ ಕೂಡ ಗೊಂದಲದಿಂದ ಸೃಷ್ಟಿಯಾಗಿರ್ತಕ್ಕಂಥ ವಾತಾವರಣ. ವಿದ್ಯಾರ್ಥಿಗಳ ವಿಚಾರಕ್ಕೆ ಬಂದರೂ ಕೂಡ ತಾವು ಕೂಡ ಇವತ್ತಿನ ದಿವಸ ಆ ಒಂದು ಓದತಕ್ಕಂಥ ಸ್ಥಳದಲ್ಲಿ ನಿಮಗೆ ಆಸಕ್ತಿ ಇದೆ, ಓದಬೇಕು ಎಂಬ ನಿಮ್ಮ ಮನಸ್ಸಿನಲ್ಲಿದೆ. ಆದರೆ ಇಲ್ಲ ಒಂದು ಕಡೆ ಆ ಒಂದು ಸಮಯ ಬಂದಾಗ ಶಿಕ್ಷಕರು ಪಾಠವನ್ನ ಮಾಡಬೇಕಾದ್ರೆ ಮಧ್ಯದಲ್ಲಿ ನಿಮ್ಮ ಮನಸ್ಸನ್ನು ಬದಲಾಯಿಸ್ಕೊಳ್ತಕ್ಕಂಥದ್ದು, ಇಲ್ಲ ಅಂದ್ರೆ ಇನ್ನೇನೋ ಬೇರೆದ್ರ ಬಗ್ಗೆ ಯೋಚನೆ ಮಾಡ್ತಕ್ಕಂಥದ್ದು, ನಿಮ್ಮ ಮನಸ್ಸು ಸ್ಥಿಮಿತವಾಗಿ ಇಟ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ. ಓದಬೇಕು ಎಂಬತಕ್ಕಂಥ ಆಸೆ ಒಂದು ಕಡೆ ಇದೆ. ಅಯ್ಯೋ ಸಾಕಪ್ಪ, ಪ್ರತಿನಿತ್ಯ ಓದ್ತಾ ಇರ್ತಕ್ಕಂಥದ್ದೇ ಅಲ್ವಾ, ಇದನ್ನ ನಾಳೆನೂ ಕೂಡ ಓದಿದ್ರೆ ಆಯ್ತು ಬಿಡು, ಇದಾದ್ಮೇಲೆ ಒಂದು ಸ್ವಲ್ಪ ಹೊತ್ತು ಓದಿದ್ರೆ ಆಯ್ತು ಬಿಡು ಎಂಬತಕ್ಕಂಥ ಮನಸ್ಸಿನಿಂದ ಇನ್ನೇನೋ ಯೋಚನೆ ಮಾಡ್ತಾ ಇರ್ತೀರಿ. ಅಲ್ಲಿ ಪಾಠವನ್ನು ಮಿಸ್ ಮಾಡ್ಕೊಳ್ತೀರಿ, ಇಲ್ಲಿ ಆಸಕ್ತಿಯನ್ನು ಕೂಡ ಕಳ್ಕೊಳ್ತೀರಾ. ಇಂತಹ ವಿಷಮ ಪರಿಸ್ಥಿತಿಗೆ ತುತ್ತಾಗ್ತಕ್ಕಂಥದ್ದಿರುತ್ತೆ. ಇನ್ನು ದೂರಭಾರ ಪ್ರಯಾಣ ಮಾಡಬೇಕಾದ್ರೂ ಕೂಡ ಪ್ರಾರಂಭದ ಹಂತದಲ್ಲೇ ಒಂದಷ್ಟು ಗೊಂದಲದ ವಾತಾವರಣ. ಏನಪ್ಪ ಅಂದರೆ ಹೋಗಬೇಕಾ ಬೇಡವಾ, ಹೋದರೆ ಆಯಿತು ಬಿಡು, ಮಾಡಿದ್ರೆ ಆಯಿತು ಬಿಡು ಎಂಬತಕ್ಕಂಥ ಪರಿಸ್ಥಿತಿಯಲ್ಲಿ ಇರ್ತೀರಿ. ಆದರೆ ಒಂದು ರೀತಿ ಹೇಳಬೇಕಾದ್ರೆ ಮನೋಗತ ಪ್ರಶ್ನಾತಂತ್ರದಲ್ಲಿ ಸೂಚಿಸ್ತಾ ಇರ್ತಕ್ಕಂಥದ್ದು ದೂರಭಾರ ಪ್ರಯಾಣವೂ ಕೂಡ ಇವತ್ತಿನ ದಿವಸ ಅಷ್ಟು ಸಮಂಜಸ್ಕರವಾಗಿರ್ತಕ್ಕಂಥದ್ದಲ್ಲ. ಹೋಗ್ತಕ್ಕಂಥ ಮಾರ್ಗ ಮಧ್ಯದಲ್ಲೂ ಕೂಡ ಒಂದಷ್ಟು ಸಮಸ್ಯೆಗಳು ಎದುರಾಗುತ್ತೆ. ಅದಕ್ಕಿಂತ ಮುಂಚೆ ಕುಟುಂಬದಲ್ಲೂ ಕೂಡ ಒಂದಷ್ಟು ಕಲಹಗಳು ಕೂಡ ಉಂಟಾಗ್ತಕ್ಕಂಥದ್ದಿರುತ್ತೆ. ಜೋಪಾನ. ವ್ಯಾಪಾರ ವ್ಯವಹಾರ ಮಾಡ್ತಕ್ಕಂಥದ್ದ ಜಾಗದಲ್ಲೂ ಕೂಡ ಒಂದಷ್ಟು ಏರುಪೇರುಗಳನ್ನು ತಾವೆಲ್ಲರೂ ಕೂಡ ಗಮನಿಸ್ತಕ್ಕಂಥದ್ದಿರುತ್ತೆ. ಯಾವುದಕ್ಕೂ ಕೂಡ ತಲೆ ಕೆಡಿಸ್ಕೊಳ್ತಕ್ಕಂಥದ್ದು ಬೇಡ. ಭಗವಂತ ಇದ್ದಾನೆ, ಭಗವಂತನನ್ನು ನಂಬಿ ನಾವು ಮುಂದೆ ಹೋಗಿದ್ದೆ ಆದರೆ ಎಲ್ಲೋ ಒಂದು ಕಡೆ ಒಂದಷ್ಟು ಸುಖ ಶಾಂತಿ ನೆಮ್ಮದಿಯನ್ನು ನಾವೆಲ್ಲರೂ ಕೂಡ ಸಿದ್ಧಿಪಡಿಸ್ಕೊಳ್ತೀವಿ. ಅಶುಭ ಫಲದಲ್ಲಿರ್ತಕ್ಕಂಥವ್ರು ಇವತ್ತಿನ ದಿವಸ ಬಹಳ ವಿಶೇಷವಾಗಿ ಅರಿಶಿನ ಕೊಂಬಿನಿಂದ ಒಂದು ಗಂಧವನ್ನು ತೆಗೆತಕ್ಕಂಥದ್ದು, ಅರಿಶಿನದ ಕೊಂಬಿನಿಂದ ಗಂಧವನ್ನು ತೆಗೆತಕ್ಕಂಥದ್ದು, ಗಂಧವನ್ನು ತೆಗೆದು ಆ ಒಂದು ಗಂಧಕ್ಕೆ ಒಂದೇ ಒಂದು ಚಿಟಿಕೆಯ ವಿಭೂತಿಯನ್ನು ಮಿಶ್ರಣವನ್ನು ಮಾಡಿ ನಿಮ್ಮ ಲಲಾಟದಲ್ಲಿ ಇಟ್ಕೊಳ್ತಕ್ಕಂಥದ್ದು ಬಹಳ ಉತ್ತಮ. ಇಟ್ಕೊಳ್ತಕ್ಕಂಥದ್ದು ಬಹಳ ಉತ್ತಮ. ಬರೀ ಇಟ್ಕೊಂಡ್ರೆ ಸಾಕಾಗೋದಿಲ್ಲ. ಇಟ್ಕೊಂಡಿದ್ದಾದ ನಂತರ
ಅಶುಭ ಫಲದಲ್ಲಿರ್ತಕ್ಕಂಥವ್ರು ಪ್ರತಿಯೊಬ್ಬರೂ ಕೂಡ ಇವತ್ತಿನ ದಿವಸ ಬಾಬಾರವರ ಸಾನ್ನಿಧ್ಯಕ್ಕೆ ಹೋಗ್ತಕ್ಕಂಥದ್ದು ಬಹಳ ಉತ್ತಮ. ಬಾಬಾರವರ ಸಾನ್ನಿಧ್ಯಕ್ಕೆ ಹೋಗಿ ಗುರು ಲೇನಿ ವಿದ್ಯೆ ಗುಡ್ಡಿ ವಿದ್ಯೆ ಅಂತ ಹೇಳ್ತಾರೆ. ಅಂದರೆ ಗುರು ಇಲ್ಲದ ವಿದ್ಯೆ ನಾವೆಷ್ಟು ಕಲ್ತ್ರೂ ಕೂಡ ಅದು ಅಷ್ಟರ ಮಟ್ಟಿಗೆ ಇರುತ್ತೆ ಹೊರತಾಗಿ ಅದರಿಂದ ನಾವು ಯಾವುದೇ ರೀತಿ ಕಾರ್ಯಗಳನ್ನು ಕೂಡ ಕಾರ್ಯಸಿದ್ಧಿ ಮಾಡ್ಕೊಳ್ಳಿಕ್ಕಾಗೋದಿಲ್ಲ. ಗುರುಗಳ ಮಾರ್ಗದರ್ಶನದಿಂದ ನಾವೇನು ಕೆಲಸವನ್ನು ಮಾಡ್ತೀವಿ ಅದರಲ್ಲಿ ಸಾಕಷ್ಟು ಹೆಚ್ಚಿನ ಮಟ್ಟದ ಕಾರ್ಯಸಿದ್ಧಿಯನ್ನು ನಾವೆಲ್ಲರೂ ಕೂಡ ಸಿದ್ಧಿಪಡಿಸ್ಕೊಳ್ಬೋದು. ಅಂತಹ ಗುರುಗಳಾಗಿರ್ತಕ್ಕಂಥ ನಮ್ಮ ನಿಮ್ಮೆಲ್ಲರ ಮೆಚ್ಚಿನ ಅಚ್ಚುಮೆಚ್ಚಿನ ಬಾಬಾರವರನ್ನ ಶ್ರದ್ಧಾ ಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡಬೇಕು. ಅಶುಭ ಫಲದಲ್ಲಿರ್ತಕ್ಕಂಥವ್ರು ಬಾಬಾರವರನ್ನ ಪ್ರಾರ್ಥನೆಯನ್ನು ಮಾಡಿ ಚುಟುಕಾಗಿರ್ತಕ್ಕಂಥ ಆ ಒಂದು ತಂತ್ರಸಾರವನ್ನು ಮಾಡಿ ಸಾಕಷ್ಟು ಹೆಚ್ಚಿನ ಫಲಾಫಲಗಳನ್ನು ತಾವೆಲ್ಲರೂ ಕೂಡ ಸಿದ್ಧಿಪಡಿಸ್ಕೊಳ್ತೀರಿ. ಗುರುಗಳೇ, ಇವತ್ತು ನೀವು ಅಮೃತ ಬಿಂದುವನ್ನು ತಗೊಂಡಿಲ್ವಲ್ಲ, ಪ್ರಾರಂಭದಲ್ಲೇ ಇಷ್ಟು ದಿವಸ ನಮ್ಗೆ ಹೇಳ್ತಾ ಇದ್ರಿ, ಎಲ್ಲೋ ಒಂದು ಕಡೆ ಏನಾದರೂ ಮರೆತು ಬಿಟ್ರಾ ಎಂಬತಕ್ಕಂಥ ನಿಮ್ಮ ಮನಸ್ಥಿತಿ ಈಗಾಗಲೇ ಬಂದಿದೆ. ಯಾರು ಕೂಡ ಅನ್ಯಥ ಭಾವಿಸಬೇಡಿ. ನಾನು ಕೂಡ ಅಮೃತ ಬಿಂದುವನ್ನು ಸ್ವೀಕರಿಸ್ತಾ ಇದ್ದೇನೆ. ತಮ್ಮ ಮುಂದೆನೆ ತಾವು ಕೂಡ ಸ್ವೀಕರಿಸಿ ನಿಮ್ಮ ಆರೋಗ್ಯವನ್ನು ವೃದ್ಧಿಸ್ಕೊಳ್ಳಿ. ಅದಕ್ಕೆ ಗುರುಗಳೇ, ಸಮಯದ ಅಭಾವ ಇದೆ, ಲೈಟಾಗಿ ಬಾಟ್ಲು ತಗೊಂಡ್ರು ಚೂರೇ ತಗೊಂಡಿದ್ದೀವಿ. ಒಳ್ಳೆಯದಾಗಲಿ, ಶುಭವಾಗಲಿ.